लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणं शरणं प्रपद्ये मातापिता योदयस्सलया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामम् श्रीमत्तदङ्घ्रिवळं प्रणमामि मूर्ध्ना भूतं सरश्च मादाह्वयभट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुवरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति आलहिल्ले निरयुमेन्द्र अलर्मेल वन्दे மார்பார் நிகரில் புகழாய் உலகமும் நுழையாய் என்னை ஆழ்வானே நிகரில் அமரர் முனைக்கணங்கள் விரும்பும் திருவேங்கடத்தானே புகழ் ஒன்னில்லா அடியேன் உன்னடி கீழ் அமர்ந்து புகுந்தேனே ஸ்ரீ விஷ்ணு சித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணையா கமலாபிமான்யாம் शरणं शरणमहं प्रपद्ये कर्कटे पुरवल्गुण्यां तुलसीकाननोद्भवां पाण्डे विश्वम्भरां गोदां वन्दे श्रीरङ्गनायकीं नीलातुङ्गस्तनगिरितटे सुप्तमुद्बोध्य कृष्णं पाराच्यं त्वं श्रुतिशतशिरसिद्धमध्यापयन्ति सोचिष्टायां सजिनिगणितं या बलात्कृत्य भुङ्क्ते गोदा तस्यै नमः इदमिदं भूय एवास्तु भूयः अन्नवयल पुदुவை ஆண்டாளரங்கற்கு வண்ண திருப்பாவை கல்வதியம் இன்னிசையார் பாடி கொடுத்தாள் நன்மா மாலை பூமாலை சூடி கொடுத்தாளை சொல்ல சூடி கொடுத்த சுடர் கொடியே தொல்பாவை பாடி அருளவல்லவல் வளையாய் நாடி நீ வேங்கடவர்க்கு என்னை விதி என்ன விமாந்தம் நாங்கடவா வண்ணமே நன்று. ಇವತ್ತಿನ ತಿರುಪಾಲಿನ ಶ್ಲೋಕ வையத்து வாழ்வீர்கள் நாமும் நம் காவைக்கு செய்யும் திருசைகள் கேளீரோ பார்க்கடலுள் வையத்தை உள்ள பரமனடி பாடி நீயுண்ணோம் பாலுண்ணோம் நாட்காலே நீராடி நெய்யிட்டெழுதோம் மலரிட்டு நாம் முடியோம் செய்யாதன செய்யோம் தீக்குருளை செல்லோம் ஐயமும் பிச்சையும் மாந்தனையும் கை காட்டி உய்யுமாரெண்ணி உகந்தேலோர் ಎಂಬಾಬಾಯ್. ಮೊದಲನೆಯ ಪಾಸುರದಲ್ಲಿ ಗೋದೆ ನಾರಾಯಣನೇ ನಮಕ್ಕೇ ಪರೈ ತರುವಾನ್ ಅಂದರೆ ಪ್ರಾಪಕ ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾಳೆ. ಅಂದರೆ ಭಗವಂತ ಕೊಡುವವನು, ನಾವು ಅವನಿಂದ ಪಡೆಯುವವರು. ಪ್ರಾಪಕ, ನಾವು ಪ್ರಾಪಕರು, ನಾವು ಅವನಿಂದ ಪಡೆಯುವಂಥವರು. ಹಾಗಾಗಿ ಅವನಿಗೆ ನಾವು ಶರಣಾಗತಿಯನ್ನು ಮಾಡಬೇಕು. ಅವನಿಂದಲೇ ನಾವು ಪಡೆಯೋದಕ್ಕೆ ಸಾಧ್ಯ. ಅವನೇ ಎಲ್ಲವನ್ನಿಟ್ಟು, ಅವನೇ ಉತ್ತಮನು, ಅವನನ್ನು ನಾವು ಪಡಿಬೇಕು. ಅವನನ್ನು ನಾವು ಪಡೆಯೋದು ಹೇಗೆ ಅಂತಂದರೆ ಅವನೇ ನಮಗೆ ಉಪಾಯ, ಉಪೇಯ. ಹೇಗೆ ಹೇಗೆ ಸಾಧ್ಯ? ನಾವು ಒಂದೇ ಯಾವುದನ್ನಾದ್ರೂ ಪಡಿಬೇಕು ಅಂತ ಅಂದರೆ, ಇವಾಗ ಈ ಒಂದು ವಸ್ತುವನ್ನು ನಾವು ತಗೊಳ್ಬೇಕು ಅಂತ ಅಂದರೆ ಅದು ಅಲ್ಲಿ ಸಿಗತ್ತೆ. ಆದರೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಒಂದು ಬೇರೆದೇ ಒಂದು ಮಾರ್ಗ ಇರುತ್ತೆ, ಉಪಾಯ, ಉಪೇಯ. ಆದರೆ ಭಗವಂತನನ್ನ ಪಡಿಬೇಕು ಅಂತ ಅಂದರೆ ಉಪಾಯನೂ ಅವನೇ, ಉಪೇಯನೂ ಅವನೇ. ಹೇಗೆ? ನಮಗೆ ಬೇಕಾದವನು ಯಾರು? ಅವನನ್ನು ಪಡೆಯೋದಕ್ಕೆ ನಾವೇನು ಮಾಡಬೇಕು? ಅವನದೇ ದಾರಿಯಲ್ಲಿ, ಅವನೇ ತೋರಿಸುವಂಥ ದಾರಿನಲ್ಲೇ ಹೋಗಿ ಅವನನ್ನೇ ಪಡಿಬೇಕು. ಹೇಗೆ ಎರಡು ಒಂದೇ ಆಗಕ್ಕೆ ಸಾಧ್ಯ? ನಮಗೆ ಅರ್ಥ ಆಗ್ತಿಲ್ವಲ್ಲ ಅಂತಂದರೆ, ನಾವು ವಿದ್ಯೆಯನ್ನು ಪಡಿಬೇಕು. ನಾವೊಂದು ಡಿಗ್ರಿ ಓದ್ಬಿಟ್ಟು ಒಂದು ಸರ್ಟಿಫಿಕೇಟ್ ತಗೊಳ್ಬೇಕು. ಅದಕ್ಕೇನು ಮಾಡಬೇಕು? ಓದಬೇಕು. ಓದೋದೇ ಉಪೇಯ, ಅದೇ ಮಾರ್ಗ. ಉಪಾಯ ಮಾರ್ಗವೂ ಅದೇ, ನಮ್ಮ ಮೂಲ ಉದ್ದೇಶವೂ ಅದೇ. ಉಪೇಯನೂ ಅದೇ, ಉಪಾಯನೂ ಅದೇ. ಅದನ್ನು ಪಡೆಯಬೇಕು. ಅದನ್ನು ಪಡೆಯೋದಕ್ಕೆ ಅದ್ರ ಮಾರ್ಗದಲ್ಲೇ ನಾವು ಹೋಗಬೇಕು.
ನಾವು ಮನಸ್ಸನ್ನ ಮೊದಲು ಮಾಡಬೇಕು. ನಿನ್ನೆ ಅದಕ್ಕೆ ಗೋದೆ ಹೇಳಿದ್ದು, ಮದಿನೀರೆಯಿಂದ ನನ್ನ ಆಳ, ಅವನಲ್ಲಿ ಹೋಗಬೇಕು, ಅವನನ್ನ ಪಡಿಬೇಕು ಅನ್ನೋ ಒಂದು ಬುದ್ಧಿಯು ನಮಗೆ ಬಂದಿದೆಯಲ್ಲ, ಅದೇ ನಮಗೆ ಒಳ್ಳೆಯ ದಿನ. ಇವತ್ತು ಇಂದಿನ ದಿನವೇ ಶುಭ ದಿನವು. ಹಾಗಾಗಿ ಅವನ ಪಡಿಬೇಕು ಅಂತ ಮನಸ್ಸು ಬಂದಿದೆಯಲ್ಲ, ಹಾಗೆ ಅವನನ್ನು ಪಡೆಯೋದಕ್ಕೆ ಏನು ಮಾಡಬೇಕು? ಅಪ್ಪ, ನಾನು ಇವನ್ನ ಪಡಿಬೇಕು, ಅದಕ್ಕೆ ನೀನೇ ನಮಗೆ ಮಾರ್ಗವನ್ನ ತೋರಿಸ್ಕೊಡ್ಬೇಕು ಅಂತ ಅವನನ್ನೇ ಕೇಳಬೇಕು ಅಂತ ಹೇಳಿ ಗೋದೆ ನಮಗೆ ನಿನ್ನೆಯಿಂದ ಅದನ್ನೇ ತೋರಿಸ್ಕೊಟ್ಟಿದ್ದಾಳೆ. ಹಾಗಾಗಿ ಪ್ರಾಪ್ಯ ಪ್ರಾಪಕ, ಅವನು ಪ್ರಾಪ್ಯ ಕೊಡುವವನವನೇ, ಅವನೇ ಗುರಿ. ಆದರೆ ನಮಗೆ ಬೇಕಾಗಿದ್ದು ಅದಕ್ಕೆ ಉಪಾಯ ಉಪೇಯ ಎರಡೂ ಅವನೇ. ಹಾಗಾಗಿ ಅವನನ್ನ ಪಡೆಯೋದಿಕ್ಕೆ ನಾವು ಅವನನ್ನೇ ಕುರಿತು ನಾವು ವ್ರತವನ್ನ ಮಾಡಬೇಕು ಅಂತ ಹೇಳಿ ಗೋದೆ ತೋರಿಸಿಕೊಟ್ಟು ನಿನ್ನೆ ನಮ್ಮನ್ನೆಲ್ಲ ವ್ರತಕ್ಕೆ ಆರಂಭ ಮಾಡಿದ್ದಾಳೆ. ನಿನ್ನೆಯಿಂದ ನಾವೆಲ್ಲರೂ ಸೇರಿ ಗೋದೆಯೊಂದಿಗೆ ವ್ರತವನ್ನ ಪ್ರಾರಂಭ ಮಾಡಿದ್ದೀವಿ. ತಿರುಪಾಯಕರಿ ವ್ರತವನ್ನ ಮಾರಾಡಿ ಮಾಸದಲ್ಲಿ, ಉತ್ತಮವಾದ ಮಾಸದಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ದೀವಿ. ಇವತ್ತಿನ ಪಾಶುರ ಏನಾಗಿದೆ, ಪ್ರಾರಂಭ ಮಾಡಾಯ್ತು. ಯಾರ ಕುರಿತು ಮಾಡಬೇಕು? ಶ್ರೀ ಕೃಷ್ಣನನ್ನ ಕುರಿತು ಮಾಡಬೇಕು. ಕಾರ್ಮೇಲಿ ಚೆಂಗಣ್ ಕದಿರುವ ಎಂಪೋರ್ ಮಹತಾನ್ ನಾರಾಯಣನೇ, ಅವನನ್ನ ಕುರಿತು. ನೀಲಮೇಘ ಶ್ಯಾಮನಾದವನು, ಕೆಂದಾವರೆಯಂತಹ ಕಣ್ಣುಳ್ಳವನೇ ಆದ ಶ್ರೀ ಕೃಷ್ಣನನ್ನ ಕುರಿತು ನಾವು ವ್ರತವನ್ನ ಮಾಡಬೇಕು. ಹೇಗೆ ಗೋಪಿಕಾಸಿಯರು ಮಾಡಿ ಅವನನ್ನೇ ಪಡೆದ್ರು, ಅವನನ್ನೇ ಕುರಿತು ಅವನಲ್ಲೇ ವ್ರತ ಮಾಡಿ ಅವನನ್ನೇ ಪಡೆದ್ರು. ಕಾತ್ಯಾಯಿನಿ ವ್ರತ, ಅದನ್ನ ನಾವು ಮಾಡೋಣ ಅಂತ ಹೇಳಿ ಗೋದೆ ನಿನ್ನೆ ಭಾಷಣದಲ್ಲಿ ತೋರಿಸ್ಕೊಟ್ರು. ನಾವು ಯಾವುದೇ ಒಂದು ಪೂಜೆಗಳನ್ನ ಮಾಡಿದ್ರು, ವ್ರತಗಳನ್ನ ಮಾಡಕ್ಕೆ ಹೋದ್ರು ಒಂದು ನಿಯಮ ಕಟ್ಟಳೆಗಳು ಅನ್ನೋದಿರುತ್ತೆ. ಇಂತಿಂಥ ನಿಯಮಗಳನ್ನ ನಾವು ಪಾಲಿಸಿದ್ರೆ ಆ ವ್ರತ ನಮಗೆ ಸಿದ್ಧಿಸುತ್ತೆ. ಹೇಗೇಗೋ ಮಾಡೋಣ, ಇವತ್ತು 6 ಗಂಟೆಗೆ ಎದ್ದಿದ್ದೀವಿ ಮಾಡೋಣ, ನಾಳೆ ಯಾವಾಗಲೋ ಒಂದು ಟೈಮಲ್ಲಿ ಮಾಡಿದ್ರಾಯ್ತು, ಅದಾಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಕಟ್ಟಳೆಗಳನ್ನ ನಿಯಮಗಳನ್ನ ಮಾಡಿರ್ತಾರೆ. ಅದು ನಮ್ಮ ಸಂಪ್ರದಾಯಗಳಲ್ಲೂ ಬಂದಿರುತ್ತೆ. ಯಾವುದಾದ್ರೂ ಒಂದು ಪೂಜೆ ಮಾಡಬೇಕು ಅಂತಂದ್ರೆ ಹೇಗೆ, ದೇವಸ್ಥಾನಗಳಲ್ಲೇ ಆಗಲಿ, ಅವನಿಗೆ ಬೆಳಗ್ಗೆ ಸುಪ್ರಭಾತ ಆಗತ್ತೆ, ಆಮೇಲೆ ಅವನಿಗೆ ಅರ್ಚನೆ ಆಗತ್ತೆ, ನೈವೇದ್ಯ ಆಗತ್ತೆ, ಹೀಗೆ ಒಂದು ಪ್ರಕಾರವಾಗಿ ಬರುತ್ತೆ. ಅದನ್ನ ಒಂದು ನಿಯಮವಾಗಿ ದೇವಸ್ಥಾನಗಳಲ್ಲಿ ಇಟ್ಕೊಂಡಿರ್ತಾರೆ. ಮನೆಗಳಲ್ಲೂ ಹಾಗೆ ಸಂಪ್ರದಾಯ ಅನ್ನೋದು ಹಾಗೆ ಒಂದು ನಿಯಮಗಳನ್ನ ಕಟ್ಟಳೆಗಳನ್ನ ನಾವು ಯಾವುದೇ ಆಧ್ಯಾತ್ಮಿಕ ಆಗಲಿ, ಇವನು ಸಾಧಾರಣವಾಗಿ ಇವತ್ತಿನ ಶಾಲೆಗಳಿಗೆ ಹೋದ್ರೂ ಅದು ನಿಯಮ ಕಟ್ಟಳೆಗಳಿರುತ್ತೆ. ಯಾಕೆಂದ್ರೆ ಎಲ್ಲರೂ ಒಂದೇ ತರ ಪಾಲಿಸ್ಬೇಕು ಅಂತ. ಆ ರೀತಿಯಾದ ನಿಯಮಗಳ ಪಾಲನೆಯನ್ನ ಮಾಡೋಣ ಅಂತ ಹೇಳಿ ಗೋದೆ ಅವಳ ಸ್ನೇಹಿತೆಯರಿಗೆ, ಗೋದೆ ಇಲ್ಲಿ ಇವಾಗ ಗೋಪಿಕೆ ಅವಳ ಸ್ನೇಹಿತರೆಲ್ಲ ಗೋಪಿಕಾಸ್ತ್ರೀಯರು, ಅವರಿಗೆ ಅವಳು ಹೇಳ್ಕೊಟ್ಟಿದ್ದಾಳೆ ಯಾವ ರೀತಿ ನಾವು ಈ ವ್ರತವನ್ನ ಮಾಡಬೇಕು, ಅದಕ್ಕೆ ನಿಯಮಗಳಿವೆ. ಅದಕ್ಕೆ ಈ ಆಶುರವನ್ನ ಕೃತಾಕೃತ್ಯತೆ ಅಂತ ಹೇಳ್ತಾರೆ. ಕೃತಾಕೃತಿ ಏನು ಮಾಡಬೇಕು, ಆ ವ್ರತಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಟ್ಟಿದ್ದಾಳೆ. ಮೊದಲನೇದು, ಅದನ್ನ ಹೇಳಬೇಕಾದ್ರೆ ಅವಳು ಅಲ್ಲಿರುವಂತಹ ಗೋಪಿಕಾಸಿಯರನ್ನೆಲ್ಲ ಕುರಿತು ಒಂದೇ ಒಂದು ಪದವನ್ನ ಹೇಳ್ತಾಳೆ, ವೈಯತ್ತು வாழ்வீர்கள் ಅಂತ ಹೇಳ್ತಾಳೆ. ಅಂದ್ರೆ ವಯ್ಯಂ ಅಂದ್ರೆ ಭೂಮಿ, ಭೂಮಿಯಲ್ಲಿ ಉದ್ಧರಿಸಲು ಬಂದಿರುವಂತಹ ಗೋಪಿಕಾಸಿಯರು ಅವ್ರನ್ನೆಲ್ಲ ಸ್ನೇಹಿತರನ್ನೆಲ್ಲ ಕರೀತಾ ಇದ್ದಾರೆ. ಯಾಕೆ ವೈಯತ್ತು வாழ்வீர்கள் ಯಾಕೆ ಅಂತ ಅಂದ್ರೆ, ಯಾವಾಗ ನಮಗೆ ಭಗವಂತನ ಅನುಭವವಾಗುತ್ತೋ, ಅವನನ್ನ ಪಡಿಬೇಕು ಅನ್ನೋ ಒಂದು ಮನಸ್ಸು ಬರುತ್ತೋ, ಅವತ್ತಿಂದಲೇ ನಮ್ಮ ಉಜ್ಜೀವನ ಪ್ರಾರಂಭ. ಹಾಗಾಗಿ ನಿನ್ನೆಯಿಂದಲೇ ನಾವು ಭಗವಂತನನ್ನ ಪಡಿಬೇಕು ಅನ್ನೋ ಒಂದು ವ್ರತವನ್ನ ನಾವು ಪ್ರಾರಂಭ ಮಾಡಿರೋದ್ರಿಂದ ನಾವೆಲ್ಲರೂ ಈ ಪ್ರಪಂಚದಲ್ಲಿ ಉಜ್ಜೀವನವನ್ನ ಪಡೆಯೋದಕ್ಕೆ ಬಂದಿರೋರು. ಹಾಗಾಗಿ ಅವರಿಗೆ ಹೇಳ್ತಾರೆ, ಈ ಪ್ರಾಪಂಚಿಕದಲ್ಲಿ ಉಜ್ಜೀವನ ಹೊಂದಿರಕ್ಕೆ ಬಂದಿರುವಂತಹ ಹೆಣ್ಣುಗಳೇ ಅಂತ ಅವಳು ಕರೀತಾ ಇದ್ದಾಳೆ. ವೈಯತ್ತು வாழ்வீர்கள் ಅಂತ ಅವನ್ನ ಕರೀತಾ ಇದ್ದಾಳೆ. ಪ್ರತಿಯೊಂದು ಭಾಷಣದಲ್ಲೂ ಅಷ್ಟೇ ಮುದ್ದಾಗಿ ಕರೆದು ಆರಂಭದಲ್ಲಿ ಎಬ್ಬಿಸ್ತಾ ಇದ್ದಾಳೆ. ಅವಳು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ, ಆಸೆಯನ್ನ ತೋರಿಸಿ ಮೃದುವಾಗಿ ಎಬ್ಬಿಸ್ತಾ ಇದ್ದಾಳೆ. ಮುಂದಿನ ಪಾಶುರಗಳಲ್ಲಿ, ಈ ಪಾಶುರದಲ್ಲಿ ಅವರಿಗೆ ಹೇಳ್ತಾ ಇದ್ದಾರೆ, ಭಗವಂತನ ಧ್ಯಾನ ಮಾಡಬೇಕು ಅನ್ನೋ ಮನಸ್ಸು ಬಂದಿರುವಂತಹ ಈ ಪ್ರಾಪಂಚಿಕ ಬಾಳ್ವೆಯಲ್ಲಿ ಉಜ್ಜೀವನವನ್ನ ಹೊಂದಬೇಕು ಅನ್ನೋ ಮನಸ್ಸನ್ನ ಪಡ್ಕೊಂಡಿದ್ದೀರಲ್ಲ, ಅಂತಹ ಉತ್ತಮವಾದ ಸ್ತ್ರೀಯರೇ ಅಂತ ಅವನ ಹೇಳ್ತಾ ಇದ್ದಾಳೆ. ಆ ರೀತಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾಳೆ. ಅವಳ
ಅವಳ ಗೆಳತಿಯರಿಗೆ வையத்து வாழ்வீர்கள் நாமும் நம் பாவைக்கு செய்யும் ಕಿರಿಸೈಗಳು ಕೇಳಿರೋ. ಪಾವೈ ಅಂತಂದ್ರೆ ವ್ರತ, ತಿರುಪಾವೈ ಅಂತ ಅದಕ್ಕೆ ಹೇಳೋದು. ತಿರು ಅಂದ್ರೆ ಶ್ರೇಷ್ಠವಾದದ್ದು ಅಂತ ತಮಿಳಿನಲ್ಲಿ ಹೇಳುವಂಥದ್ದು. ತಿರುಪಾವೈ ಶ್ರೇಷ್ಠವಾದ ವ್ರತವನ್ನ ಗೋದೇವಿ ನಮಗೆ ಹೇಳ್ಕೊಟ್ಟಿದ್ದಾಳೆ. ಏನೇ ತಾನೇ ಹೇಳಿದೆ, ಭೂದೇವಿ ಗೋದೆಯಾಗಿ ಆವಿರ್ಭವಿಸಿ ಹೇಗೆ ಮಾಡೋದು ಅನ್ನೋದನ್ನ ಕೂಡ ಬಂದು ತೋರಿಸಿಕೊಟ್ಟಿದ್ದಾಳೆ ನಮ್ಮ ಜೊತೆಯಲ್ಲಿ. ಭಗವಂತ ಭಗವದ್ಗೀತೆಯಲ್ಲಿ ಎಲ್ಲ ಅವನು ಹೇಳಿದಾಗ ಉಪದೇಶ ಮಾಡಿ ಹೋದ್ನೇ ವಿನಃ ಅವನು ಬಂದು ನಮಗೆ ಯಾರಿಗೂ ಮಾಡಿ ತೋರಿಸ್ಕೊಟ್ಟಿಲ್ಲ. ಅಂತ ರಾಮಾವತಾರದಲ್ಲಿ ಮಾತ್ರ ಅವನು ಮಾಡಿ ತೋರಿಸ್ದ, ಅದರ ಉಪದೇಶ ಕಾಲದಲ್ಲಿ ಮಾಡಿ ತೋರಿಸ್ತಿಲ್ಲ. ಆದ್ರೆ ಇಲ್ಲಿ ಗೋದೆ ತಾನೇ ಬಂದು ನಮ್ಮೊಡ ನಿಂತು ಹೇಗೆ ಅವನನ್ನ ಪಡಿಬೇಕು, ಹೇಗೆ ಅವನನ್ನ ನಮ್ಮ ಕಡೆ ಸೆಳ್ಕೋಬೇಕು ಅನ್ನೋದನ್ನೆಲ್ಲ ಒಂದೊಂದು ಪಾಶುರದಲ್ಲೂ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಈ ವ್ರತವನ್ನ ಮಾಡಬೇಕು, ಅವನನ್ನ ಪಡಿಬೇಕು ಅಂತ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಕೆಲವು ಕೆಲಸಗಳನ್ನ, ಕಟ್ಟಳೆಗಳನ್ನ, ನಿಯಮಗಳನ್ನ ನಾವು ಪಾಲಿಸಬೇಕು. ಅದನ್ನೆಲ್ಲ ಹೇಳ್ತೀನಿ ಕೇಳಿರೋ. ನಾವು ನಮ್ಮ ಪಾವೈಗೆ ಶೈಯು ಮಾಡುವಂತಹ ಚಿಕ್ಕ ಚಿಕ್ಕ ಕೆಲಸಗಳು, ಕಿರಿಶೈಗಳು ಕೇಳಿರೋ. ಚಿಕ್ಕದು ಅಂಥದ್ದೇನು ಮಹತ್ವದಲ್ಲ. ನೀವು ಬೆಳಿಗ್ಗೆ ಎದ್ದು ಕಷ್ಟಪಟ್ಟು ಬಂದು ನಿಮ್ಮ ಸಂಸಾರವನ್ನೆಲ್ಲ ಬಿಟ್ಟು ಇದು ಕೂತ್ಕೊಳ್ಳಿ ಏನೇನೋ ಮಾಡಿ ಅಲ್ಲ ನಾನು ಹೇಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಕಟ್ಟಳೆಗಳನ್ನ ಹೇಳ್ತಾ ಇದ್ದೀನಿ, ಅದನ್ನ ಮಾಡೋಣ. ಆರ್ಕಡಗಳು ವೈಯಕ್ತಿಗಿನ್ನ ಪರಮನಡಿ ಮಾಡಿ ನಾವು ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಮೊದಲು ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತೀವಿ, ಹಿರಿಯರಿಗೆ ನಮಸ್ಕಾರವನ್ನ ಮಾಡ್ತೀವಿ, ನಂತರ ಆ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ. ಆ ರೀತಿ ಮಾಡುವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರನ್ನ ನಾವು ನಮಸ್ಕರಿಸೋಣ? ಫಸ್ಟ್ ಯಾರ ಪಾದಾರ ಬಿಂದಗಳನ್ನ ನಮಸ್ಕರಿಸೋಣ ಅಂದ್ರೆ, ಪಾರ್ಕಡಲುಳ್ ಪಯ್ಯತ್ತು ನಿನ್ನ ಪರಮನ್ ಅಡಿಪಾಡಿ. ಪಾರ್ಕಡಲ್ ಅಂದ್ರೆ ಕ್ಷೀರ ಸಾಗರ, ಪಯ್ಯತ್ತಿನ ಮರಗಿರೋನು. ಆ ಕ್ಷೀರ ಸಾಗರದಲ್ಲಿ ಮರಗಿರುವಂತಹ ಭಗವಂತನನ್ನ, ಪರಮನನ, ಉತ್ತಮನಾದವನನ್ನ, ಅವನ ಬಹಳ ಉತ್ತಮನು ಅಂತ ಹೇಳ್ತಾ ಇದ್ರಲ್ಲಿ ನಾರಾಯಣನನ್ನ, ಅಂತಹವನ ಪರಮನ್ ಅಡಿಪಾಡಿ ಅವನ ಪಾದಾರ ಬಿಂದಗಳನ್ನ ನಾವು ಹಾಡೋಣ, ಅವನಿಗೆ ನಮಸ್ಕರಿಸೋಣ. ಪಾದಾರವಿಂದಗಳಿಗೆ ನಮಸ್ಕರಿಸಿ ನಂತರ ನಮ್ಮ ಈ ತಿರುಪಾವೈಯನ್ನ ಅಂದ್ರೆ ಒಂದು ವ್ರತವನ್ನ ಪ್ರಾರಂಭ ಮಾಡೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಪರಮನ್ ಅಡಿಪಾಡಿ ಅಂತ ಹೇಳೋದು ಅಂತ ಅಂದ್ರೆ, ಪರಮನ್ ಅಂತ ಅಂದ್ರೆ ಪರಹ ಮಾ ಅಸ್ಯ ಅಂದ್ರೆ ಇವನಿಗೆ ಸರಿ ಸಮಾನರಾದವರು, ಇವನಿಗೆ ಎಣೆಯಾದವರು ಯಾರೂ ಇಲ್ಲ. ಪರಮನ್ ಅವನು. ಅಂತಹವನು ಯಾರು? ಅವನೇ ಜಗದ್ರಕ್ಷಕ, ನಮಗೆ ಮುಕ್ತಿಗೆ ಕಾರಣನಾದವನಾದಂತಹ ಶ್ರೀಮನ್ನಾರಾಯಣ. ಇನ್ನೊಂದು ರೀತಿಯಲ್ಲಿ ಪರಾ ಮಾ ಅಸ್ಯ, ರಕ್ಷಣೆಯಲ್ಲೂ ಕೂಡ ಲಕ್ಷ್ಮೀ ದೇವಿಯನ್ನ, ಮಾ ಅಂದ್ರೆ ಲಕ್ಷ್ಮಿ, ಅದಕ್ಕೆ ಅವನ ಮಾಧವ ಅಂತ ಹೇಳ್ತಾರೆ. ಮಾಧವ ಅಂತ ಅಂದ್ರೆ ಪಕ್ಷಸ್ಥಳದಲ್ಲಿ ಲಕ್ಷ್ಮಿ, ಮಾ ಅಂದ್ರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯನ್ನ ಹೊಂದಿರುವವನು ಮಾಧವ, ಲಕ್ಷ್ಮಿಯನ್ನ ಧರಿಸಿರುವವನು ಮಾಧವ. ಅದೇ ರೀತಿಯಾಗಿ ಲಕ್ಷ್ಮಿಯನ್ನ ಮುಂದೆ ಇಟ್ಟುಕೊಂಡು ಅವನು ನಮ್ಮನ್ನೆಲ್ಲ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಅದೇ ಶ್ರೇಷ್ಠವಾದದ್ದು. ಲಕ್ಷ್ಮಿ ಮುಂದೆ ಇರಲಿಲ್ಲ ಅಂದ್ರೆ ನಮಗೆ ಶ್ರೀಮನ್ನಾರಾಯಣ ಕೂಡ ರಕ್ಷಕನಲ್ಲ. ಯಾಕೆ? ಅವನು ಜಗತ್ಪಿತ. ಅವನು ಸಾಮಾನ್ಯವಾದ ಒಂದು ಸಂಸಾರದಲ್ಲಿ ನಾವು ತಗೊಂಡ್ರೇನೆ, ಅಪ್ಪ ಅಮ್ಮ ಇಬ್ಬರಿದ್ರೆ ಅಪ್ಪ ಏನ್ ಮಾಡ್ತಾರೆ? ಮಕ್ಕಳೇನಾದ್ರು ಚೇಷ್ಟೆ ಮಾಡಿದ್ರೆ ಬಂದು ಗದರಿಸ್ತಾರೆ ಫಸ್ಟು. ಈಗ ಈ ಕಲಿಗಾಲ ಸ್ವಲ್ಪ ಉಲ್ಟಾಗೋದಿದೆ. ಎಲ್ಲ ಮಕ್ಕಳು ಅಪ್ಪನೇ ಹಿಡಿಯೋದು, ಗಂಡು ಮಕ್ಕಳು ಬಿಟ್ಟು ಹೆಣ್ಣು ಮಕ್ಕಳು ಮತ್ತೆ ಅಪ್ಪನ್ನೇ ಹಿಡಿಯೋದು. ಅಮ್ಮಗಿಂತ ಮುಖ್ಯವಾಗಿ ಅಪ್ಪನ ಹಿಡಿದ್ಬಿಟ್ಟು ಅಪ್ಪನಿಂದ ಅಮ್ಮನ ಹತ್ರ ಕೆಲಸ ಸಾಧಿಸ್ಕೊಳ್ತಾರೆ. ಆದರೆ ಸಾಮಾನ್ಯವಾದ ಪ್ರಾಪಂಚಿಕ ವೃತ್ತಿ ಹೇಗೆ ಅಂತ ಅಂದ್ರೆ, ತಾಯಿ ಇದ್ರೆ ರಕ್ಷಣೆ. ಹೇಗೆ ರಕ್ಷಣೆ ನಮಗೆ? ಶ್ರೀಮನ್ನಾರಾಯಣ ಪಕ್ಕದಲ್ಲಿ ಶ್ರೀದೇವಿ ಭೂದೇವಿ ಇದ್ದಾರೆ. ನಾರಾಯಣ ನೋಡ್ತಾನಂತೆ, ಇವರು ಏನೋ ಮಾಡ್ತಾ ಇದ್ದಾನೆ, ಇವನನ್ನ ಶಿಕ್ಷಿಸ್ಬೇಕು. ಅವಾಗ ಈ ಕಡೆ ಲಕ್ಷ್ಮಿ ಹೇಳ್ತಾಳಂತೆ, ಮಕ್ಕಳು ತಾನೆ, ನನ್ನ ಮಕ್ಕಳನ್ನ ನೀನು ಹೆಂಗೆ ಶಿಕ್ಷಿಸ್ತೀಯ? ಸರಿ ಆಯ್ತು, ತಾಯಿ ಕೃಪೆ ಆದಮೇಲೆ ಇನ್ನೇನು ಆ ಕಡೆ ನೋಡಕ್ಕಾಗಲ್ಲ, ಅವನನ್ನ ಭಗವಂತ ಕ್ಷಮಿಸ್ದ. ಈ ಕಡೆ ಯಾರು ನೋಡೋಣ, ಈ ಕಡೆ ಯಾವ ತಪ್ಪು ಮಾಡೋದಲ್ಲ, ನೋಡೋಣ ಅವನನ್ನಾದ್ರೂ ಶಿಕ್ಷಿಸೋಣ ಅಂತ ಅಂದ್ರೆ ಭಗವಂತನಿಗೆ ಅವನು ಶಿಕ್ಷಣ ಕೊಡ್ತೇ ಇಲ್ಲ, ಶಿಕ್ಷೆ ಕೊಡದೇ ಇಲ್ಲ. ಅವನು ಯಾರಿಗೆ ಅವನು ಶಿಕ್ಷೆಯನ್ನು ಕೊಡ್ತಾರೆ ಅಂತ ಅಂದ್ರೆ, ಅವನ ಭಕ್ತರನ್ನ ಯಾರು ತೊಂದರೆಗೆ ಒಳಪಡಿಸ್ತಾರೋ ಅವರಿಗೆ ಅವನು ಶಿಕ್ಷೆಯನ್ನು ಕೊಡುವಂಥವನು ಭಕ್ತ ರಕ್ಷಕ. ಹಾಗಾಗಿ ನಾವೆಲ್ಲ ಅವನಿಗೆ ಭಕ್ತ
ಅದರಿಂದ ತೊಂದರೆನೇ ಇಲ್ಲ ನಮಗೆ. ಆದರೂ ಅವನೇನಾದ್ರು ಮಾಡೋಣ ಅಂತ ಹೋಗಕ್ಕೆ ಹೋದ್ರೆ ಈ ಕಡೆ ಭೂದೇವಿ ಹೇಳ್ತಾಳಂತೆ, ನನ್ನ ಮಕ್ಳಿಗೆ ನೀವು ಏನು ಶಿಕ್ಷೆ ಕೊಡಕ್ಕೆ ಸಾಧ್ಯ? ಅದೇ ಭೂದೇವಿನೇ ನೆನೆ ವರಹಸ್ವಾಮಿಯನ್ನ ನನ್ನ ಮಕ್ಕಳೆಲ್ಲ ಸದಾಕಾಲ ನಿನ್ನೊಂದಿಗೆ ಹೆಂಗೆ ಚೆನ್ನಾಗಿರ್ಬೇಕು ಅಂತ 3 ಉಪಾಯಗಳನ್ನ ಕೇಳ್ಕೊಂಡ್ಬಂದು. ಆ ರೀತಿ ಇದ್ದಾಗ ಯಾರನ್ನೂ ಭಗವಂತನಿಗೆ ಶಿಕ್ಷಿಸೋಕೆ ಆಗಲ್ವಂತೆ. ಆ ರೀತಿಯಾದ ರಕ್ಷಣೆ ಎಂದಿಗೆ ಅಂದರೆ ಶ್ರೀಯಪತಿ ಮಾಧವ ಅವನು ಲಕ್ಷ್ಮಿಯೊಂದಿಗಿದ್ದು ನಮ್ಮನ್ನ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ. ಪರ ಅಸ್ಯ ಅಂತಹ ಪರಮನ್ ಅಡಿಪಾಡಿ ಅವನನ್ನ ಪಾದಾರವಿಂದಗಳನ್ನ ನಾವು ಸ್ತುತಿಸೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಡಿಪಾಡಿ ಅನ್ನೋದ್ರಲ್ಲಿ ಒಂದು ವಿಶೇಷವಾದ ಅರ್ಥ ಏನು ಅಂತಂದ್ರೆ, ಯಾರಿಗೆ ನಾವು ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತೀವಿ ಅಥವಾ ಅವರ ಪಾದಗಳ ಕೆಳಗೆ ನಾವಿರ್ತೀವಿ, ಯಾರಿರೋಕ್ ಸಾಧ್ಯ? ದಾಸರಾದವರು ಮಾತ್ರ ಇರೋಕ್ ಸಾಧ್ಯ. ಹಾಗಾಗಿ ನಾವು ಅವನಿಗೆ ದಾಸರು, ನಾವು ಆಳುವರು. ಇದರಲ್ಲಿ ಶೇಷಿ ಭಾವವನ್ನ ಪರಮನ್ ಅಡಿಪಾಡಿ ಅನ್ನೋದ್ರಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾರೆ. ಶೇಷಿ ಅಂದ್ರೆ ಯಜಮಾನ. ನಾವು ಯಾರ ಪಾದಗಳನ್ನ ಹಿಡಿತೀವಿ, ನಾವು ದಾಸರಾದ್ವಿ, ಯಾರು ನಮ್ಮಿಂದ ಪಾದಗಳನ್ನ ಹಿಡ್ಕೊಂಡಿದ್ರು ಅವರು ನಮಗೆ ಯಜಮಾನ. ಹಾಗಾಗಿ ಯಜಮಾನ ಭಗವಂತ ಶ್ರೀಮನ್ನಾರಾಯಣ ಕ್ಷೀರಾಬ್ಧಿನಾಥ, ನಾವು ಅವನಿಗೆ ದಾಸರು, ಆಳುಗಳು. ಎಲ್ಲ ಚೇತನಗಳು ಅವನಿಗೆ ದಾಸರೇ. ಇಲ್ಲಿ ಶೇಷ ಭಾವವನ್ನ ಗೋದೆ ತೋರಿಸ್ಕೊಂಡಿದ್ದಾಳೆ. ಆರ್ಕಡರುಳ್ ಪಯತ್ತ ಇನ್ನ ಪರಮನಡಿಪಾಡಿ. ಇವನ್ ಮಲಗಿದನಲ್ಲ, ಅವನನ್ನು ಹಿಡ್ಕೊಂಡ್ರೆ ಏನ್ ಮಾಡಕ್ ಸಾಧ್ಯ? ನಮ್ಮ ತರ ಮಲಗೋದಲ್ಲ ಭಗವಂತ. ನಾವು ಮಲಗಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಏನ್ ನಡೆಯುತ್ತೆ ಅನ್ನೋದೇ ಒಂದೊಂದ್ಸರಿ ಗೊತ್ತಾಗಲ್ಲ. ಆ ರೀತಿಯಾದ ಭಗವಂತ ಅವನನ್ನ ಏನಕ್ಕೆ ಮಲಗಿದ್ದಾನೆ, ಹೇಗೆ ಮಲಗಿದ್ದಾನೆ ಅಂತ ಅಂದ್ರೆ, ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ. ಆ ಯೋಗ ನಿದ್ರೆನಲ್ಲೂ ಪ್ರಾಪಂಚಿಕವಾದ ವಿಷಯಗಳನ್ನೇ ಅವನು ಚಿಂತನೆ ಮಾಡ್ತಾ ಇದ್ದಾನೆ. ಯಾವಾಗ ಯಾವ ಭಕ್ತ ನನ್ನನ್ನು ಕರೀತಾನೋ ತಕ್ಷಣ ನಾನು ಹೊರಡಬೇಕಲ್ಲ ಅನ್ನೋ ಆ ರೀತಿಯಾದ ಚಿಂತನೆಯಲ್ಲೇ ಯಾವ ಭಕ್ತನ ರಕ್ಷಣೆಯನ್ನ ಮಾಡಬೇಕು, ಯಾರು ನನ್ನ ಕರೀತಾ ಇದ್ದಾರೆ, ಯಾರು ಕೂಗ್ತಾ ಇದ್ದಾರೆ ಅನ್ನೋ ಒಂದು ಚಿಂತನೆಯಲ್ಲೇ ಯೋಗ ನಿದ್ರೆಯಲ್ಲಿ ಭಗವಂತ ಹೊರಡಿಸಿದ್ದಾನೆ. ಆ ಕಡಲೊಳ್ಳು ಪಯತ್ತ ಇನ್ನ ಪರಮನ್ ಅಡಿಪಾಡಿ. ಆಗ ಹೇಳ್ಬೇಕಾದ್ರೆ ಭಗವಂತ ಮಲಗಿದ್ದಾಗ ಹೇಗಿರ್ತಾನೆ ಅನ್ನೋದಕ್ಕೆ ವಿಶ್ವಾಮಿತ್ರರೇ ಒಂದು ಉದಾಹರಣೆ. ಇಲ್ಲಿಂದ ಅವರ ಯಾಗ ರಕ್ಷಣೆಗೋಸ್ಕರ ರಾಮ ಲಕ್ಷ್ಮಣನನ್ನ ಕರ್ಕೊಂಡು ಹೋಗಿರ್ತಾರೆ. ಆ ದಿನ ರಾತ್ರಿ ರಾಮ ಲಕ್ಷ್ಮಣ ಮಲಗಿದ್ದಾರೆ. ಬೆಳಗ್ಗೆ ಎದ್ದು ಅವರನ್ನ ಎಬ್ಬಸಕ್ಕೆ ಅಂತ ಹೇಳ್ಬಿಟ್ಟು ವಿಶ್ವಾಮಿತ್ರರು ಬರ್ತಾರೆ. ರಾಮ ಲಕ್ಷ್ಮಣ ಮಲಗಿದ್ದನ್ನ ನೋಡ್ತಾ ರಾಮನ ಮುಖವನ್ನೇ ನೋಡ್ತಾ ಹಾಗೆ ನಿಂತು ಬಿಡ್ತಾರಂತೆ. ಅವ್ರಿಗೆ ಎಬ್ಸೋದಿಕ್ಕೆ ಗೊತ್ತಾಗಲ್ಲ. ಹಾಗೇ ನೋಡೋದಕ್ಕಿಂತಲೂ ಆ ನಿದ್ರಿಸುತ್ತಿರುವ ಭಗವಂತನನ್ನ ನೋಡೋದಿಕ್ಕೆ ಮಹಾ ಅದ್ಭುತ ಅಂತ ವಿಶ್ವಾಮಿತ್ರ ಅವನೇ ನೋಡ್ತಾ ಇರ್ತಾರೆ. ಹಾಗೇ ನೋಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ನೀ ಕೌಶಲ್ಯ ನಿನ್ನ ಪಡೆದಿದ್ದ ಕೌಶಲ್ಯ ಎಷ್ಟು ಧನ್ಯೇ ಅವನು. ಇವತ್ತೊಂದು ದಿನ ನಾನು ನಿನ್ನ ನೋಡ್ತಾ ಇದ್ದೀನಿ, ನೀನು ಇಲ್ಲಿರೋವರೆಗೂ ಅಷ್ಟೇ ನಾನು ನಿನ್ನನ್ನು ನೋಡಕ್ ಸಾಧ್ಯ. ಆದರೆ ಕೌಶಲ್ಯ ದಿನನಿತ್ಯ ನಿನ್ನ ಈ ಥರ ನೋಡ್ತಾಳಲ್ಲ ಅಂತ ಹೇಳಿ ಅವರಿಗೆ ಮನಸ್ಸು ತುಂಬಿ ಬರುತ್ತಂತೆ. ಆಗಲೇ ಹೇಳೋದು ಅವನು, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ವರ್ತತೆ ಉತ್ತಿಷ್ಟ ನರಶಾರ್ದೂಲ ಅಂತ ಹೇಳ್ತಾರೆ. ನೆನ್ನೆ ಕೂಡ ಗೋದೆ ಕೃಷ್ಣನನ್ನ ಏರಾರ್ಧ ಕಣ್ಣಿ ಯಶೋದೆ ಇಳಂ ಶಿಂಗಂ ಅಂದ್ರು. ಅಂದ್ರೆ ಸಿಂಹಕ್ಕೆ ಹೋಲಿಕೆಯನ್ನ ಮಾಡೋದು. ವಿಶ್ವಾಮಿತ್ರರು ಕೂಡ ಉತ್ತಿಷ್ಟ ನರಶಾರ್ದೂಲ ಅಂತ ಅಂದ್ರು. ಸಿಂಹಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ. ಎದ್ದೇಳಪ್ಪ. ಅಲ್ಲೇ ಹೇಳ್ತಾರೆ ಕೌಸಲ್ಯ ಸುಪ್ರಜಾರಾಮ. ಹಾಗೆ ಹೇಳ್ಬೋದಿತ್ತಲ್ಲ, ಸುಪ್ರಜಾರಾಮ ಅಂತ ಹೇಳ್ಬೋದಿತ್ತಲ್ಲ, ಎದ್ದೇಳಪ್ಪ ರಾಮ ಅಂತ ಹೇಳ್ಬೋದಿತ್ತಲ್ಲ. ಕೌಸಲ್ಯ ಮಗನಾಗಿ ಸೇರಿಸಿದ್ರು. ಯಾಕೆಂದ್ರೆ ಅವ್ರು ಹೇಳಿದ್ರಂತೆ, ಕೌಸಲ್ಯ ಎಷ್ಟು ಭಾಗ್ಯವಂತೆ, ದಿನನಿತ್ಯ ಬೆಳಗಾಗಿದ ತಕ್ಷಣ ಈ ವೈಭೋಗವನ್ನ ನೋಡ್ತಾಳಲ್ಲ ಅಂತ ಹೇಳಿ ರಾಮ ನಿದ್ರಿಸುತ್ತಿರುವ ಪರಮಾತ್ಮನ ಸೌಂದರ್ಯವನ್ನೇ ನೋಡ್ತಾ ವಿಶ್ವಾಮಿತ್ರರು ಅವನಿಗೆ ಸುಪ್ರಭಾತವನ್ನ ಮಾಡ್ತಾರಂತೆ. ಏನಕ್ಕೆ ರಾಮ ಅಂತ ಹೆಸರು? ವಿಶ್ವಾಮಿತ್ರವನ್ನ ಕರ್ಕೊಂಡ್ಬರ್ತಾ ಇರ್ಬೇಕಾದ್ರೆ ಸುಮಾರು ಹೊತ್ತು ಯೋಚಿಸ್ತಾ ಬಂದ್ರಂತೆ, ಇವನ್ನ ಬೇರೆ ಏನಾದ್ರು ಕರಿಬೇಕಲ್ಲ. ಯಾಕೆಂದ್ರೆ ರಾಮ ಅಂತ ಹೆಸರಿಟ್ಟಿದ್ದು ವಸಿಷ್ಠರು. ಹೇಳೋದು ಸಾಮಾನ್ಯವಾಗಿ ನಮಗೆ ಗೊತ್ತಿರೋಂಗೆ ವಸಿಷ್ಠರಿಗೂ
ವಿಶ್ವಾಮಿತ್ರಗೂ ಒಂದು ಚಿಕ್ಕದೊಂದು ಫೈಟ್ ಇತ್ತು ಯಾವಾಗಲೂ. ಹಾಗಾಗಿ ಅವರಿಟ್ಟಿರೋದು ಬೇಡ, ನಾನು ಬೇರೆ ಇನ್ನೊಂದೇನಾದ್ರೂ ಹೆಸರಿಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡ್ಕೊಂಡು ಬಂದ್ರಂತೆ. 2 ದಿನಗಳ ಕಾಲ ನಡೆದ್ರು ಅಂತ ಹೇಳ್ತಾರೆ. ಅಷ್ಟೊತ್ತಾದ್ರೂ ಅವ್ರಿಗೆ ಬೇರೆ ಯಾವುದೇ ಹೆಸರುಗಳು ಈ ರಾಮ ಅನ್ನೋದಕ್ಕೆ ಸರಿ ಸಮಾನವಾಗಿ ಬರಲಿಲ್ಲ. ಏನಕ್ಕೆ ಅಂದರೆ ರಾಮ ಅಂದರೆ ರಾಮ ಇದು ರಾಮ, ನಮ್ಮನ್ನು ಆಕರ್ಷಣೆಯನ್ನ ಮಾಡೋದಕ್ಕೆ, ನಮ್ಮನ್ನ ರಮಿಸುವಂಥದ್ದು. ರಮ ಇತಿ ಅಂದರೆ ರಮಿಸುವಂಥದ್ದು, ರಮಿಸುತ್ತಲ್ಲ ಅಂಥದ್ದನ್ನ ರಮ ಇತಿ ಅಂತ ಹೇಳ್ತಾರೆ. ಅವನೇ ರಾಮ. ಹೇಗೆ ಅವನು ನಮ್ಮನ್ನು ರಮಿಸ್ತಾನೆ? ಅವನ ಕಣ್ಣನ್ನ ನೋಡ್ತಾ ಇದ್ರೆ ಅವನ ಕಣ್ಣೇ ಅದ್ಭುತವಾದ ಸೌಂದರ್ಯ, ಅದನ್ನೇ ನೋಡ್ತಾ ಇದ್ರೆ ಹಾಗೇ ನಾವು ಅದರಲ್ಲಿ ಲೀನವಾಗಿ ಹೋಗ್ತೀವಿ, ಅವನ ಸೌಂದರ್ಯಕ್ಕೆ ಲೀನವಾಗಿ ಹೋಗ್ತೀವಿ. ಅವನ ಭುಜವನ್ನ ನೋಡ್ತಾ ಇದ್ರೆ ಅದೇ ಹಾಗೆ ಅದರ ಸೌಂದರ್ಯ, ಭುಜದ ಸೌಂದರ್ಯ, ನಡಿಗೆ ಸೌಂದರ್ಯ. ಸ್ವಯಂವರಕ್ಕೆ ರಾಮ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಜನಕ ಮಹಾರಾಜ ಅದನ್ನೇ ನೋಡ್ತಾನಂತೆ. ಆಗ ಶಾರ್ದೂಲ ನಡಿಗೆಗೆ ಅದನ್ನ ಹೋಲಿಕೆಯನ್ನ ಮಾಡ್ತಾರೆ. ಮುಂದಿನ ಪಾಶುರಗಳೆಲ್ಲ ಅದನ್ನ ನಾವು ಹೇಳ್ತೀವಿ. ಆ ರೀತಿ ಒಂದೊಂದು ಅಂಗಗಳನ್ನ ನೋಡ್ತಾ ಇದ್ರೆ ಆ ರೀತಿ ಒಂದು ರಮಯತೆ ಅವನಲ್ಲಿ ರಾಮನಲ್ಲಿ ಸಿಗತ್ತೆ ನಮಗೆ. ಹಾಗಾಗಿ ರಮಯದಿ ರಾಮ ಅಂತ ಹೇಳ್ಬಿಟ್ಟು ಶಿಶು ರಾಮ ಅಂತ ಹೆಸರಿಟ್ಟು, ಅದಕ್ಕೆ ಬಿಟ್ಟು ಇನ್ನೊಂದು ಹೆಸರು ಯಾವುದೇ ವಿಶ್ವಾಮಿತ್ರಕ್ಕೆ ಸಿಗಲಿಲ್ಲ. ಆಮೇಲೆ ಕರೆದಂತೆ ರಾಮ. ಅಷ್ಟು ಆಕರ್ಷಣೆಯನ್ನ ಕೊಡುವಂತಹ ದಿವ್ಯ ಸೌಂದರ್ಯ ರಾಮನ. ಸೌಮಿತ್ರಿ ಲಕ್ಷ್ಮಣ ರಾಮನೊಂದಿಗೆ ಕಾಡಿಗೆ ಹೋಗ್ಬೇಕಾದ್ರೆ ಅವಳ ತಾಯಿ ಸೌಮಿತ್ರಿ ಹೇಳಿ ಕಳಿಸ್ತಾಳಂತೆ, ನೋಡು ನಿನ್ನ ಕೆಲಸ ಅವನ ಕೈಂಕರ್ಯದಲ್ಲೇ ಇರಬೇಕು, ಅದ್ರ ಕಡೆ ತುಂಬಾ ಗಮನ ಕೊಡೋದು. ಏನಕ್ಕೆ ಹೇಳಿದ್ದಪ್ಪ? ಲಕ್ಷ್ಮಣ ಹೋಗ್ತಿರೋದು ಅವನ ಕೈಂಕರ್ಯಕ್ಕೆ, ಅದನ್ನ ಬಿಟ್ಟು ಅವ್ನು ಬೇರೆ ಏನ್ ಮಾಡಕ್ ಸಾಧ್ಯ? ಹಾಗಿರುವಂತ ರಾಮ ಬರ್ತಾ ಇರೋದನ್ನ ನೋಡ್ತಾ ಇರೋ ಲಕ್ಷ್ಮಣ ಅವನನ್ನೇ ನೋಡಿ ತನ್ನನ್ನು ತಾನೇ ಮರೆತು ನಿಂತು ಬಿಡ್ತಾ ಇದ್ದಾನೆ. ಅಷ್ಟೂ ಸೌಂದರ್ಯ ರಾಮನ್. ಹಾಗೆ ರಾಮ ಬರ್ತಾ ಇರ್ಬೇಕಾದ್ರೆ ಓಡಾಡ್ತಾ ಇರ್ಬೇಕಾದ್ರೆ ಅವನ್ನೇ ನೋಡ್ಬಿಟ್ಟು ನೀನು ಮೈ ಮರೆತು ಬಿಡ್ತೀಯ, ನೀನು ಅದನ್ನ ಮಾಡಬೇಡ, ಅವನ ಕೈಂಕರ್ಯವನ್ನ ಮಾಡು ಅಂತ ಹೇಳಿ ಸುಮಿತ್ರ ಹೇಳಿ ಕಳಿಸ್ತಾಳೆ ಲಕ್ಷ್ಮಣನಿಗೆ. ಅಷ್ಟೂ ಸೌಂದರ್ಯ, ಸದಾಕಾಲ ಜೊತೆಯಲ್ಲಿರುವವರಿಗೆ ಅಷ್ಟೊಂದು ಆಕರ್ಷಣೆ ರಾಮನಿಗೆ. ಆ ರೀತಿಯಾದ ಸೌಂದರ್ಯ ಮಲಗಿದ್ದಾಗ ಇಮ್ಮಡಿ ಆಗತ್ತಂತೆ, ಡಬಲ್ ಆಗತ್ತಂತೆ. ಅದಕ್ಕೆ ಸಾಧಾರಣವಾಗಿ ಕಾಣೋ ಸೌಂದರ್ಯ ಅದಕ್ಕೆ ಬೈಯೋದು. ಯಾರೋ ಮಲ್ಕೊಂಡಿರೋ ಮಕ್ಕಳನ್ನ ನೋಡಿದ್ರೆ ಬೈತಾರೆ, ನೋಡ್ಬೇಡ ಆ ಥರ. ಯಾಕೆಂದ್ರೆ ನಿದ್ರಿಸುತ್ತಿರೋ ಮಕ್ಕಳನ್ನ ನೋಡಿದ್ರೆ ಅವ್ರು ಎದ್ದು ಆಟ ಆಡ್ತಾರೋ ಮುದ್ದಕ್ಕಿಂತ ಆ ಮುದ್ದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಿದ್ರೆನಲ್ಲಿ ಸೌಂದರ್ಯ ಇಮ್ಮಡಿಯಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳನ್ನ ಆ ಥರ ನೋಡ್ಬೇಡಿ, ದೃಷ್ಟಿ ಆಗತ್ತೆ ಅಂತಾರೆ. ವಿಶ್ವಾಮಿತ್ರರಿಗೂ ರಾಮನನ್ನ ನೋಡಿ ಹಾಗಾಯ್ತಂತೆ. ಇದನ್ನ ಹೇಳ್ತಾ ಇದ್ದಾಳೆ, ಆ ರೀತಿಯಾದ ಒಂದು ಸೌಂದರ್ಯ ಪಾರ್ಕಡರಳು ಪಯತ್ತ ಇನ್ನ ಪರಮನ್. ಆ ರೀತಿಯಾದ ಸೌಂದರ್ಯ ಉಳ್ಳವನಾದಂತಹ ನಾರಾಯಣನ ಪಾದಾರ ಬಿಂದಗಳನ್ನ ನಾವು ಹಾಡೋಣ, ಅನುಭವಿಸೋಣ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ರೀತಿಯಾದಂತಹ ಪಾದ ಇದು? ಪಾದಕ್ಕೆ ಯಾಕೆ ಇಷ್ಟೊಂದು ವಿಶೇಷವಾದ್ದು ಅಂದ್ರೆ, ಶಕಟಾಸುರನನ್ನ ಭಂಜನೆಯನ್ನ ಮಾಡಿದಾಗ ಆ ಪುಟ್ಟ ಕಾಲುಗಳೇ ಅವನನ್ನ ರಕ್ಷಿಸುವುದು ಅಂತ ಕಾಲುಗಳಿಗೆ ನಮಸ್ಕಾರವನ್ನ ಮಾಡ್ತಾರೆ ಆಚಾರ್ಯ. ಕೃಷ್ಣನಿಗಲ್ಲ, ಕೃಷ್ಣ ನಿನ್ನನ್ನ ಕಾಪಾಡಿದ್ದೇ ಆ ಪುಟ್ಟ ಪಾದಗಳು ಅಂತ ಹೇಳ್ತಾರೆ ಶಕಟಾಸುರನ ಕಥೆಯಲ್ಲಿ. ಇವತ್ತೆಲ್ಲ ತುಂಬ ಚಿಕ್ಕದಾಗಿರ್ತಾರೆ ಕಥೆಗಳು, ಮುಂದೆ ಮುಂದೆ ಎಲ್ಲ ಪಾಶುರದಲ್ಲೂ ಹೆಚ್ಚಾಗಿ ಹೇಳಬೇಕಾಗತ್ತೆ. ಪಾಂಡವರಿಗೋಸ್ಕರ ನಡೆದಂತಹ ಈ ಪಾದ, ಒಬ್ಬರಿಗೋಸ್ಕರ ಒಬ್ಬರಿಗೆ ಅನುಕೂಲವಾಗಬೇಕು ಅನ್ನೋಕ್ಕೋಸ್ಕರನೇ ಅವನು ಶ್ರಮನ ಪಟ್ಟಿರುವಂತಹ ಈ ಪಾದಗಳು, ಕಲ್ಲನ್ನ ಹೆಣ್ಣಾಗಿ ಮಾಡಿದಂತಹ ಪಾದ, ಅಹಲ್ಯ ಪಾಪ ಶಮನವನ್ನು ಹೇಳ್ತಾ ಇದ್ದಾರೆ, ಕಾಳಿಯ ಮರ್ದನ. ಇದೆಲ್ಲ ನೋಡಿದ್ರೆ ದುಷ್ಟರನ್ನ ಕೂಡ ಅವನು ರಕ್ಷಿಸಿದ್ದಾನೆ ಭಗವಂತ. ಅವರಿಗೂ ಕೂಡ ಅವರ ಪಾದ ಸ್ಪರ್ಶ ಆಗುವ ಹಾಗೆ ಮಾಡಿದ್ದಾನೆ. ನಂತರ ವಾಮನನಾಗಿ ಅವತರಿಸಿ ಬಲಿಯನ್ನ ಗಮನಗೈದು 3 ಲೋಕಗಳನ್ನ ಅಳೆದಂತಹ ಪಾದ. ನಾಳೆಯ ಪಾಶುರದಲ್ಲಿ ಇದರ ವಿಸ್ತಾರನೇ ಜಾಸ್ತಿ ಬರುತ್ತೆ. ಓಂಗಿ ಉಲಾಳಂದ ಉತ್ತಮನ್ ಬೇರ್ಪಾಡಿ ಹೇಳಿ ಅಲ್ಲಿ ಬಲಿಯಾಗಿ ಒಂದು ತ್ರಿವಿಕ್ರಮನಾದಂತಹ ಅವತಾರವನ್ನ ಎತ್ತು 3 ಲೋಕಗಳನ್ನ 3 ಪಾದಗಳಲ್ಲಿ ಅಳೆದಂತಹ ಈ ಪಾದಗಳ ನಾವು ಅದನ್ನ ಅನುಭವಿಸೋಣ, ಅವನನ್ನ ಬಾಡಿ ನಾವು ಹೇಳೋಣ ಅಂತ ಹೇಳ್ತಾರೆ.
ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ. ಈ ದ್ವಯ ಮಂತ್ರವನ್ನ ಗೋದೆಯಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಪರಮನ್ ಅಡಿಪಾಡಿ ಅಂದ್ರೆ ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ. ಶ್ರೀಮನ್ನಾರಾಯಣನ ಚರಣಗಳಿಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಇದನ್ನು ದ್ವಯ ಮಂತ್ರ ಅಂತ ಹೇಳ್ತಾರೆ. ಇದು ತುಂಬ ವಿಶಿಷ್ಟವಾದ ಮಂತ್ರ. ಯಾಕೆ ದ್ವಯ, ಯಾಕೆ ಎರಡು ಅಂತಂದ್ರೆ, ಒಂದು ಸಾಲು ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ, ಶ್ರೀಮನ್ನಾರಾಯಣನ ಚರಣಗಳಿಗೆ ಆಗಿದ್ದೇನೆ ಶರಣಂ ಪ್ರಪದ್ಯೆ. ನಂತರ ಒಂದು ಸಾಲು ಶ್ರೀಮತೇ ನಾರಾಯಣಾಯ ನಮಃ. ಶ್ರೀಮತೇ ನಾರಾಯಣ, ಲಕ್ಷ್ಮಿಯೊಂದಿಗಿರುವಂತಹ ನಾರಾಯಣ, ಲಕ್ಷ್ಮೀನಾರಾಯಣ, ಶ್ರೀ ಲಕ್ಷ್ಮೀನಾರಾಯಣನ ಶ್ರೀಮತೇ ನಾರಾಯಣಾಯ ನಮಃ. ಇಲ್ಲಿ ಎರಡು ಶ್ಲೋಕಗಳಿದೆ, ಅದಕ್ಕೆ ಇದನ್ನು ದ್ವಯ ಅಂತ ಹೇಳ್ತಾರೆ. ದ್ವಯ ಅಂದ್ರೆ ಎರಡು. ಈ ಮಂತ್ರವನ್ನು ಹೇಗೆ ಹೇಳ್ಬೇಕು, ಹೇಗೆ ಆಚರಿಸಬೇಕು, ಇದಕ್ಕೇನು ಮಡಿಮೈಗೆಗಳು ಹೇಗೆ, ಏನೂ ಇಲ್ಲ ಅಂತ ರಂಗಪುರಿ ಸ್ವಾಮಿಗಳು ಹೇಳ್ತಾರೆ. ಒಂದ್ಸಾರಿ ಯಾರೋ ಕೇಳಿದ್ರು, ಇದನ್ನು ಯಾವಾಗ ಹೇಳ್ಬೇಕು, ಸ್ನಾನ ಆದ್ಮೇಲೆ ಅಥವಾ ನಾವು ಜಪ ತಪದೆಗಳು ಮಾಡಾದ್ಮೇಲೆ, ಸಂಧ್ಯಾವಂದನೆ ಮುಂಚೆನ, ಹೇಗೆ ಮಾಡ್ಬೇಕು ಇದನ್ನ ಅಂತ ಅವ್ರು ಹೇಳ್ತಾ ಇದ್ರು. ಅವರು ಅವಾಗ ಅವರು ಅನುಷ್ಠಾನಕ್ಕೆ ಹೊರಟಿದ್ರು, ಹೀಗೆ ಜನ್ಮಾರಾಯಣ ಕೊಡ್ತಾ ಇದ್ರು. ಈ ಕಾಲದಲ್ಲೂ ಹೇಳ್ಬೋದಪ್ಪ. ಏನಕ್ಕೆ ಹೇಳ್ಬೋದು ಅಂತ ಅಂದ್ರೆ, ಅಯ್ಯೋ ನಾವು ಯಾವುದೋ ಒಂದು ರೀತಿ ಒಂದು ಮೈಗೆನಲ್ಲಿ ಇರ್ತೀವಿ, ಅವಾಗ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಅಕ್ಕಪಕ್ಕದವರೆಲ್ಲ ಹೇಗಿರ್ತಾರೋ ಏನೋ ಗೊತ್ತಿಲ್ಲ, ಮೈಗೆ ಇಲ್ಲ, ಖಂಡಿತ ಹೇಳ್ಬೋದು. ಏನಕ್ಕೆ ಅಂದ್ರೆ ಈ ದ್ವಯ ಮಂತ್ರವೇ ನಮ್ಮನ್ನ ಶುದ್ಧೀಕರಿಸುತ್ತೆ. ಸದಾ ಕಾಲ ಹೇಳ್ತಾ ಇರ್ಬೇಕು. ಹೇಗೆ ಹೇಳ್ತಾ ಇರ್ಬೇಕು? ಒಂದು ವಾರ ಇದನ್ನ ಪ್ರಯತ್ನ ಮಾಡಿ, ನಂತರ ನಾವು ಯಾವ್ದಾದ್ರು ಹಾಡನ್ನ ನಾವು ಕೇಳ್ಬಿಟ್ಟಿದ್ರೆ ಮಲ್ಕೊಂಡಿದ್ದಾಗ ಹಾಡು ನಮ್ಗೆ ಕಿವಿಗೆ ಬರ್ತಾ ಇರುತ್ತೆ. ಆ ರೀತಿಯಾಗಿ ಇದರ ಅನುಭವ ನಮಗೆ ಆಗುತ್ತೆ. ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ. ಇದನ್ನ ಸದಾ ಕಾಲ ನಾವು ಹೇಳ್ತಾ ಇರ್ಬೇಕು. ನಂತರ ಅದೇನಾಗುತ್ತೆ, ತಾನೇ ಬರ್ತಾ ಇರುತ್ತೆ. ನಾನು ಏನೇ ಮಾಡ್ತೇವೆ, ಏನೋ ಓದ್ತಾ ಇದ್ರು ಕೂಡ ಹಿಂಬದಿನಲ್ಲಿ ಹಿನ್ನೆಲೆ ಸಂಗೀತ ಥರ ಅದು ತಾನಾಗೆ ಬರ್ತಾ ಇರುತ್ತೆ. ಒಂದ್ಸರಿ ಮನೋಹರ ಮಾಮ ಇದ್ರು ಮಲ್ಕೊಂಡಿದ್ರಂತೆ. ಅವರ ಹತ್ತಿರದಲ್ಲಿ ಏನೋ ಒಂದು ಶಬ್ದ ಕೇಳಿಸ್ತಾ ಇದ್ದಂತೆ. ಇವ್ರು ಏನ್ ಹೇಳ್ತಾ ಇದ್ದಾರೆ, ನಿದ್ದೆನಲ್ಲೂ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಶಿಷ್ಯರು ಅವರ ಕಿವಿ ಹತ್ರವನ್ನು ಕೊಟ್ಟಾಗ ಈ ಭಯವನ್ನ ಹೇಳ್ತಾ ಇದ್ದಾರೆ. ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ. ಏನಕ್ಕೆ ಇದೊಂದು ಇಷ್ಟೊಂದು ವಿಶೇಷ ಅಂತಂದ್ರೆ, ಇಲ್ಲಿ ಲಕ್ಷ್ಮಿಯೊಂದಿಗೆ ಶ್ರೀಮನ್ನಾರಾಯಣನ ಹೇಳಿದೆ ದ್ವಯ ಮಂತ್ರ. ಹೇಗೆ ನಮ್ಮನ್ನ ಶುಚಿಗೊಳಿಸುತ್ತೆ ಈ ಮಂತ್ರ ಅಂತ ಅಂದ್ರೆ, ಒಂದು ಹಸು ಕರುವನ್ನ ಹಾಕಿದ ಮೇಲೆ ಅದನ್ನ ಯಾರು ತೊಳೆಯಕ್ಕಾಗಲ್ಲ. ಹಸುನೇ ನೆಕ್ಕಿ ಅದನ್ನ ಸ್ವಚ್ಛಗೊಳಿಸಬೇಕು. ಆ ರೀತಿಯಾಗಿ ಲಕ್ಷ್ಮಿ ನಮ್ಮನ್ನ ಶುಚಿಗೊಳಿಸ್ತಾಳೆ. ನಂತರ ಹೇಗೆ ಹಸು ನೆಕ್ಕಿ ಶುದ್ಧಿಗೊಳಿಸುತ್ತೆ, ಆಮೇಲೆ ಏನಾಗುತ್ತೆ, ಅದರ ಶಾಖದಿಂದನೇ ಅದರದೇ ಶಕ್ತಿಯಿಂದಾನೇ ಕರು ಎದ್ದು ನಿಂತ್ಕೊಂಡು, ನಾವ್ಯಾರೋ ಅದಕ್ಕೆ ಬಿಸಿ ಇದ್ದಕ್ಕಿಂತ ಬಿಸಿನೀರು ತಗೊಂಡು ಕರುನ ಚೆನ್ನಾಗಿ ತೊಳೆದು ಚೆನ್ನಾಗಿ ತಿರುಗಿ ಎದ್ದು ಕೂಸಿದ್ರು ಹಸು ಕರು ಎದ್ದೇಳಲ್ಲ. ಕರು ಎದ್ದೇಳಬೇಕು ಅಂದ್ರೆ ತಾಯೇ ಹಸುನೇ ಕರುವನ್ನ ಚೆನ್ನಾಗಿ ನೆಕ್ಕಿ ಮಾಡಿ ಅದನ್ನ ಶುದ್ಧಿಯಾದ ನಂತರ ಅದ ನೆಕ್ಕೋದ್ರಿಂದನೇ ಅದಕ್ಕೆ ಬಲ ಬಂದು ಕರು ಎದ್ದಿರುತ್ತೆ. ಆ ರೀತಿಯಾದ ಒಂದು ಶುಚಿತ್ವವನ್ನ ಲಕ್ಷ್ಮೀದೇವಿ ನಮಗೆ ಕೊಟ್ಟು ಒಂದು ಬಲವನ್ನ ಕೊಡ್ತಾಳಂತೆ ಈ ದ್ವಯ ಅನುಸಂಧಾನವನ್ನ ಮಾಡಿದ್ರು. ಹಾಗಾಗಿ ಆ ದ್ವಯದಿಂದನೇ ನಾವು ಶುಚಿಗೊಳ್ಳೋದರಿಂದ ನಾವು ಯಾವುದೇ ಶುಚಿಯನ್ನ ನೋಡೋದು ಬೇಕಿಲ್ಲ. 24 ಗಂಟೆ ಕಾಲದಲ್ಲೂ ಯಾವಾಗ ಬೇಕಾದರೂ ಈ ದ್ವಯ ಅನುಸಂಧಾನವನ್ನ ನಾವು ಮಾಡಬೇಕು ಅಂತ ಹೇಳಿ, ಈ ದ್ವಯಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ಹೇಗೆ ಇಲ್ಲಿ ಪರಮನಡಿಪಾಡಿ ಹೇಳಿದ್ದು ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ ಅಂತ ಇಲ್ಲಿ ಗೋದೆ ನಮಗೆ ಯಾವ ರೀತಿ ಉತ್ಕೃಷ್ಟವಾದ ಒಂದು ಮಂತ್ರವನ್ನ ನಮಗೆ ಇಲ್ಲಿ ಗೋದೆ ಕೊಟ್ಟಿದ್ದಾರೆ. ತಿರುವಾಯ್ಮೊಳಿನಲ್ಲಿ ಕೂಡ நம்மாழ்வார் ಹೇಳ್ತಾರೆ, ಉನ್ನಡಿ ಕೀழ ಅಮರ್ந்து போந்தேನೆ. ಅವರು ತಿರುವೇಗಡತ್ತಾರಿಗೆ ಶ್ರೀನಿವಾಸರಿಗೆ ಶರಣಾಗತಿಯನ್ನ ಮಾಡ್ತಾರೆ. ಅವಾಗ
ಪಾದಾರ ವಿಂದಗಳಿಗೆ ನಮಸ್ಕರಿಸುತ್ತೇನೆ, ನಿನ್ನ ಪಾದಾರ ವಿಂದಗಳಲ್ಲಿ ಅಮರ್ந்து ಪೋಂದೇನೆ, ಅಲ್ಲೇ ಇದ್ದು ಬಿಡ್ತೀನಿ ನಾನು ಅನ್ನೋ ರೀತಿಯಲ್ಲಿ ಶರಣಾಗತಿಯನ್ನು ಮಾಡ್ತಾರೆ ನಮ್ಮ ಆಳ್ವಾರು. ಒಡವಿಲ್ ಕಾಲಮೆல்லாம் ಅಡಿಮೈ செய்யும் நாம், ಎಲ್ಲ ಕಾಲದಲ್ಲೂ ಎಲ್ಲ ಕಾಲಕ್ಕೂ ನಿನಗೆ ನಾವು ಅಡಿಮೈ செய்யும் ನಾವು, ನಿಮಗೆ ದಾಸರಾಗಿದ್ದೀವಿ, ನಾನು ನಿನಗೆ ಶರಣಾಗತಿಯನ್ನು ಹೊಂದಿದ್ದೀವಿ, ನಿನ್ನ ಪಾದಾರವಿಂದಗಳಲ್ಲೇ ನಾವು ಪಾದಾರವಿಂದಗಳನ್ನೇ ಆಶ್ರಯಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಹರಿವಂಶದ ಮೊದಲನೇ ಶ್ಲೋಕ ಹೇಳುತ್ತೆ, ಯೇಷಃ ನಾರಾಯಣಃ ಶ್ರೀಮಾನ್ ಕ್ಷೀರಾರ್ಣವನಿಕೇತನಃ ನಾಗ ಪರ್ಯಂಕ ವಿಸೃಜ್ಯ ತ್ಯಾಗತೋ ಮಧುರಾಂಪುರಿ. ಮಧುರಾಪುರಿನಲ್ಲಿ ಯಾರಿರುವುದು? ಕೃಷ್ಣ. ಆ ಕೃಷ್ಣ ಯಾರು ಅಂದರೆ ಯೇಷಃ ನಾರಾಯಣ, ಇವನು ನಾರಾಯಣ. ಯಾ ನಾರಾಯಣ? ಶ್ರೀಮಾನ್ ಕ್ಷೀರಾರ್ಣವನಿಕೇತನಃ, ಕ್ಷೀರ ಸಾಗರವನ್ನ ಕ್ಷೀರಾಬ್ದಿಯನ್ನೇ ವ್ಯೂಹವನ್ನಾಗಿ ಮಾಡ್ಕೊಂಡಿರೋನು, ಕ್ಷೀರಾಬ್ದಿಯ ವ್ಯೂಹ ಮೂರ್ತಿ ಶ್ರೀಮನ್ ನಾರಾಯಣ. ಅಂಥವನು ನಾಗ ಪರ್ಯಂಕ ವಿಸೃಜ್ಯ, ಅವನು ನಾಗಶಯನಲ್ಲಿ ಮಲಗಿದ್ದಾನೆ. ಪರ್ಯಂಕ ಅಂದ್ರೆ ಹಾಗೆ ನಾಗಶಯನ, ಪರ್ಯಂಕ ಅದ್ರ ಮೇಲೆ ಮಲಗಿದ್ದಾನೆ, ಅದನ್ನೇ ಬಿಟ್ಟು ಬಂದಿದ್ದಾನೆ ಇಲ್ಲಿಗೆ. ಅವನೇ ನಮ್ಮ ಈ ಮಧುರಾಪುರಿಯ ಶ್ರೀಕೃಷ್ಣ ಅಂತ ಹೇಳಿ ಹರಿವಂಶ ಹೇಳುತ್ತೆ. ಹೀಗಿರ್ಬೇಕಾದ್ರೆ ಅವಳು ಹೇಳ್ತಾಳೆ, ಒಂದು ಪಾಶುರದಲ್ಲಿ ಬರುತ್ತೆ, ಹಾಲು ಹಸು ಕೆರೆಯದೆ ಮುಟ್ಟಿದ ತಕ್ಷಣ ತನಗೆ ತಾನೇ ಹರಿತಾ ಇದೆ, ಕೊಡಗಲಗಟ್ಟ ಹಾಲು ತುಂಬ್ತಾ ಇದೆ ಅನ್ಬೇಕಾದ್ರೆ ಆ ಪಾಶುರದಲ್ಲಿ ಗೋದೆ ಹೇಳ್ತಾಳೆ, ನೀನು ಕ್ಷೀರಾಬ್ದಿಯಿಂದ ಬಂದಿದೆಯಲ್ಲ, ಬರೀಬೇಕಾದ್ರೆ ಹಾಗೆ ಹಾಲು ಕೂಡ ಜೊತೆಲೆ ಕರ್ಕೊಂಡ್ ಬಂದ್ಬಿಟ್ಯಾ, ಇಷ್ಟೊಂದು ಮಧುರಾಪುರಿನಲ್ಲಿ ಹಾಲು ಹರಿತಿದೆಯಲ್ಲ ಅಂತ ಕೇಳ್ತಾಳೆ. ಹಾಗೆ ಕ್ಷೀರಾಬ್ದಿಯಲ್ಲಿ ಇರುವಂತಹ ಶ್ರೀಮನ್ ನಾರಾಯಣನೇ ಇಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ. ಅವನ ಪಾದಾರವಿಂದಗಳನ್ನ ನಾವು ನಮಸ್ಕರಿಸೋಣ. ಪರಮನ್ ಅಡಿಪಾಡಿ ಪದಾಂಬೋರುಹ ಯುಗಗತ ನಿಶ್ಚಲ ಭಕ್ತಿರಸ್ತು ಅಂತ ಹೇಳಿ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಅವರ ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ಕರೋಮಿ ನಾರಾಯಣ ಪೂಜನಂ ಸದಾ ಅಂತ ಹೇಳ್ಬಿಟ್ಟು ಮುಕುಂದಮಾಲ ಅಂತ ಸುಲಭವಾಗಿ ಇರುವಂತಹ ಶ್ಲೋಕಗಳಲ್ಲಿ ಸಂಸ್ಕೃತದಲ್ಲಿ ಇರೋದು ಶ್ಲೋಕ, ಅದು ತುಂಬ ಸುಲಭವಾಗಿದೆ. ಶ್ರೀ ಕೃಷ್ಣನನ್ನ ಕುರಿತು ಹೇಳಿರೋದು, ನಾರಾಯಣನ ಹೆಂಗಿರ್ಬೇಕು ಏನು ಮಾಡಬೇಕು ಅಂತ ಹೇಳಬೇಕಾದ್ರೆ ಅದ್ರಲ್ಲಿ ಹೇಳ್ತಾರೆ, ಪಾದಾಂಬೋರುಹ ಯುಗಗತ ನಿಶ್ಚಲ ಭಕ್ತಿರಸ್ತು. ಆ ಪಾದಗಳಲ್ಲಿ ಸದಾಕಾಲ ನಾವು ನಿಶ್ಚಲವಾಗಿ ಭಕ್ತಿಯನ್ನು ಇಡಬೇಕು. ಈ ಪಾಶುರದ ವಿಶೇಷತೆನೇ ಅವನ ಪಾದಾರವಿಂದಗಳು ಎಷ್ಟು ವಿಶೇಷ, ಎಷ್ಟು ಅದ್ಭುತ. ಹಾಗಾಗಿ ಮೊದಲನೇ ಸಾಧನೆಗೆ ಹೇಳಿರೋದು ಪರಮನ್ನ ಅಡಿಪಾಡಿ. ಕುಲಶೇಖರ ಆಳ್ವಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಹಂಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ನಮಾಮಿ ನಾರಾಯಣ ಪಾದ ಪಂಕಜಂ. ಇಲ್ಲಿ ಹೇಗೆ ಪದಾಂಬೋರ್ಹ ಯುಗಗತ ನಿಶ್ಚಲ ಭಕ್ತಿರಸ್ತು ಹೇಳಿದ್ರಲ್ಲ, ಹಾಗೆ ಅವನ ಪಾದವನ್ನೇ ನಾವು ನಮಸ್ಕರಿಸೋಣ. ಮನಸ್ಸಿಗೆ ಹೇಳ್ತಾ ಇರೋದು, ನಮಾಮಿ ನಾರಾಯಣ ಪಾದ ಪಂಕಜಂ. ಪಾದ ಪದ್ಮಗಳಿಗೆ ನಾವು ಸದಾಕಾಲ ನಮಸ್ಕಾರವನ್ನ ಮಾಡೋಣ ಅಂತ ಕುಲಶೇಖರ ಹೇಳ್ತಾ ಇದ್ದಾರೆ. ಹಾಗೆ ರಾಮಾನುಜಾಚಾರ್ಯರು ಅವರ ಶರಣಾಗತಿ ಗದ್ಯದಲ್ಲಿ ಹೇಳ್ತಾರೆ, ಶ್ರೀಮನ್ ನಾರಾಯಣ ತ್ವತ್ ಪಾದಾರವಿಂದ ಯುಗಳಂ ಶರಣಂ ಮಹಂ ಪ್ರಪದ್ಯೆ. ಯುಗಳಂ ಅಂದ್ರೆ ಎರಡು ಪಾದಾರವಿಂದಗಳಿಗೆ ನಾನು ಶರಣಾಗತಿಯನ್ನ ಮಾಡಿದ್ದೇನೆ ಅಂತ ಹೇಳಿ ರಾಮಾನುಜಾಚಾರ್ಯರು ಕೂಡ ಹೇಳಿದ್ದಾರೆ. ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಅವರು ಬಂದಿದ್ದೇ ಅವರ ಅಂಶದಲ್ಲಿ. ಇವರೆಲ್ಲ ಒಂದು ತೋರಿಸ್ತಾ ಇರೋದು ನಮಗೆ ನಾವು ಹೇಗಿರಬೇಕು, ಭಗವಂತನಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿರುವಂತಹ ಉತ್ತಮವಾದ ಪಾದಗಳನ್ನ ನಾವು ಮಾಡೋಣ ಬನ್ನಿ ಅಂತ ಹೇಳಿ ಬೋಧೆ ಹೇಳ್ತಾ ಇದ್ದಾರೆ. ಆರ್ಕಡಲು ಪಯುತ್ತ ಇನ್ನಂ ಪರಮನಡಿಪಾಡಿ. ಯಾರನ್ನ ಹೇಳಬೇಕು, ಏನು ಉತ್ತಮತೆ ಅದರಲ್ಲಿ ಅಂತ ತೋರಿಸ್ಕೊಟ್ಟಾಯ್ತು. ನೆಕ್ಸ್ಟು ವ್ರತದ ಏನು ಆಚರಣೆ, ನೆಯ್ಯುಣ್ಣೋ ಪಾಲುಣ್ಣೋ. ನಮಗೆ ಭೋಗಗಳು ಯಾವುದು ಬೇಡ, ಯಾಕೆ ಅವನೇ
ಶಕ್ತಿ, ಭೋಗವಾದ ಒಂದು ಆಹಾರ ತುಪ್ಪ, ಅದು ಬರುವಂಥದ್ದು ಹಾಲಿಂದ. ಹಾಗಾಗಿ ಆ ರೀತಿಯಾದ ನಾವು ಭೋಗದಿಂದ ಇರುವಂತಹ ಹಾಲು ನಮಗೆ ಬೇಡ, ಅದರಿಂದ ತುಪ್ಪನೂ ನಮಗೆ ಬೇಡ. ನೆಯ್ಯಿ ಅಂದರೆ ತುಪ್ಪ, ನೆಯ್ಯಿ ಉಣ್ಣೋ ನಾವು ಈ ವ್ರತ ಮುಗಿಯೋವರೆಗೂ ನಾವು ಯಾವ ರೀತಿ ಭೋಗಯುಕ್ತವಾದ ಪದಾರ್ಥಗಳ ಸೇವನೆಯನ್ನೇ ನಾವು ಮಾಡೋದಿಲ್ಲ. ಭೋಗ ಈ ಶರೀರಕ್ಕೆ ಬೇಡ, ಅವನೇ ಪರಮ ಭೋಗ್ಯ, ಅವನು ನಮಗೆ ಬೇಕು. ಆ ರೀತಿಯಾದ ವ್ರತವನ್ನ ಗೋದೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ. ಮೆಯ್ಯಿಟ್ಟೆಳೆದು ಮಲರಿಟ್ಟು ನಾವು ಕುಡಿಯೋ. ಮೆಯ್ ಅಂತಂದ್ರೆ ಕಾಡಿಗೆ. ಕಣ್ಣಿಗೆ ಯಾಕೆ ನಾವು ಕಾಡಿಗೆನ ಹಚ್ತೀವಿ? ನಮ್ಮ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತೆ. ಹೂವನ್ನ ಮುಡಿತೀವಿ ಯಾಕೆ? ನಮ್ಮ ಇನ್ನು ಹೂ ಮುಡಿದಾಗ ನಮ್ಮ ಕೇಶ ಸೌಂದರ್ಯ ಹೆಚ್ಚಾಗಿ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ನಶ್ವರವಾದ ಶರೀರಕ್ಕೆ ಬಾಹ್ಯವಾದ ಸೌಂದರ್ಯವೂ ನಮಗೆ ಬೇಡ. ಒಳಗೆ ಬೇಕಾದ್ದು, ಶರೀರಕ್ಕೆ ಭೋಗ್ಯವಾಗಿ ಬೇಕಾದ್ದು ಹಾಲು ಬೇಡ, ತುಪ್ಪನೂ ಬೇಡ. ನಂತರ ಹೊರಗಿನ ಬಾಹ್ಯ ಸೌಂದರ್ಯ, ಅದಕ್ಕೆ ಅಲಂಕಾರವೂ ಬೇಡ. ಈ ಶರೀರಕ್ಕೆ ಬೇರೆ ಏನೂ ಬೇಡ, ಭಗವಂತನನ್ನೇ ನಾವು ಪಡಿಬೇಕು. ಹಾಗಾಗಿ ನಾವು ಯಾವುದೋ ಭೋಗ ವಸ್ತುಗಳನ್ನು ಸ್ವೀಕರಿಸೋದೇ ಬೇಡ. ಏನಕ್ಕೆ ಈ ಭೋಗ ವಸ್ತುಗಳು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ಭೋಗ ವಸ್ತುಗಳೆಲ್ಲ ನಮ್ಮನ್ನ ಆಕರ್ಷಣೆ ಮಾಡುತ್ತೆ, ನಮ್ಮನ್ನ ವಿಷಯಾಸಕ್ತಿ ಕಡೆಗೆ ಎಳೆಕೊಂಡು ಹೋಗುತ್ತೆ. ನೋಡಿದ್ಯಾ, ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಅಲ್ಲಿ ಬಂದಿಲ್ಲ ಅವರಷ್ಟೆಲ್ಲ ಚೆನ್ನಾಗಿಲ್ಲ, ನಾನು ತುಂಬಾ ಸೌಂದರ್ಯವಾಗಿದ್ದೀನಿ, ಈ ಬಳೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಆ ರೀತಿಯಾದ ನಮ್ಮನ್ನೇ ನಾವು ಹೊಗಳ್ಕೊಳ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ಅಹಂಕಾರ ಅಂತ ಉಂಟಾಗುತ್ತೆ. ಈ ಅಹಂಕಾರ ಮಮಕಾರಗಳೆಲ್ಲ ಹೋಗಬೇಕು ಅಂತ ಅಂದ್ರೆ ಈ ರೀತಿಯಾದ ವಿಷಯಾಸಕ್ತಿಗಳನ್ನೆಲ್ಲ ಬಿಟ್ಟು ಭಗವಂತನನ್ನೇ ಅವನ ಪರಮ ಭೋಗ್ಯ ಅಂತ ಅವನನ್ನ ಪಡೆಯುವ ದಾರಿನಲ್ಲಿ ನಾವಿರ್ಬೇಕು. ಈ ವ್ರತ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಬರೀ 30 ದಿನಗಳ ವ್ರತ ಅಲ್ಲ. ನಿನ್ನೆ ಹೇಳಿದೆ, ಒಂದೊಂದು ಪಾಶುರದಲ್ಲಿ ಎರಡೆರಡು ಅರ್ಥಗಳಿದೆ. ಸಾಧಾರಣವಾಗಿ ಇಲ್ಲಿರೋ ಅರ್ಥ, ನಾವು ಈ ವ್ರತ ಮಾಡೋದಕ್ಕೆ 30 ದಿನಗಳು ಹೇಗೆ ಏನು ಅನ್ನೋದೊಂದು ಸಾಧಾರಣವಾದ ಅರ್ಥ ನಾವು ಪಾಶುರಗಳನ್ನು ಓದಿದಾಗ ಸಿಗುತ್ತೆ. ಆದರೆ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹುಟ್ಟಿದಾಗಿನಿಂದ ನಮಗೆ ವಿವೇಚನೆ ಬಂದಾಗಿಂದ ಹಿಡಿದು ನಾವು ಅವನನ್ನ ಪಡೆಯುವವರೆಗೂ, ನಮ್ಮ ಕಡೆಯ ಕಾಲದವರೆಗೂ ಇದೇ ವ್ರತವನ್ನ ನಾವು ಪಾಲನೆ ಮಾಡಬೇಕು. ಹಾಗಾದ್ರೆ ನಾವು ಯಾವುದೇ ಅಲಂಕಾರ ಮಾಡ್ಕೋಬಾರ್ದ? ಸ್ತ್ರೀಯಾಗಿ ಹುಟ್ಟಿದೀವಿ, ಒಂದು ಅಲಂಕಾರ ಬೇಡವಾ? ಭಗವಂತನೇ ಕೊಟ್ಟಿರುವಂತಹ ಆಭರಣವಿದೆ, ಸೌಂದರ್ಯ ಇದೆ, ಮಾಡ್ಕೋಬಾರ್ದ? ಮಾಡ್ಕೋಬೇಕು, ಅವನಿಗೋಸ್ಕರ ಮಾಡ್ಕೋಬೇಕು. ನಾನು ರೋಡಲ್ಲಿ ಬರ್ತಾ ಇರ್ತೀನಿ, ನಾನು ಇಷ್ಟೊಂದು ಸರ ಹಾಕೊಂಡಿದ್ದೀನಿ, ಆ ಕಡೆ ಕಡೆ ನೋಡಿ ಎಲ್ಲರೂ ನೋಡ್ತಾ ಇದ್ದಾರೆ, ನನ್ನ ಸರನೇ ನೋಡ್ತಾ ಇದ್ದಾರೆ. ಅದಕ್ಕಲ್ಲ, ಆ ಭಗವಂತ ಕೊಟ್ಟಿದ್ದಾನೆ, ಅವನ ಸಂತೃಪ್ತಿ ಮಾಡೋದಕ್ಕೆ ನಾನು ಅದನ್ನೆಲ್ಲ ಧರಿಸ್ಕೋಬೇಕು. ಸಾಮಾನ್ಯವಾಗಿ ಹೇಳ್ತಾರೆ, ಪೂಜೆಗಳನ್ನ ಮಾಡಬೇಕಾದ್ರೆ ಒಳ್ಳೆ ಸೀರೆಯನ್ನ ಉಟ್ಟು ಅಲಂಕಾರ ಮಾಡಿಕೊಂಡೇ ಪೂಜೆ ಮಾಡಬೇಕಂತೆ. ಯಾಕೆಂದ್ರೆ ಭಗವಂತನಿಗೆ ಸಂತೋಷ ಆಗತ್ತಂತೆ. ಅವ್ರು ನೋಡಿ, ಅವಳು ಎಷ್ಟು ಚೆನ್ನಾಗಿದ್ದಾಳೆ, ನಾನು ಕೊಟ್ಟಿದ್ದೆಲ್ಲ ಧರಿಸ್ಕೊಂಡಿದ್ದಾಳೆ. ಹೇಗೆ ಒಂದು ತಾಯಿ ಮಗಳಿಗೆ ಒಂದು ಆಭರಣಗಳಾಗಲಿ ಒಂದು ಸೀರೆನಾಗಲಿ ಕೊಟ್ಟಾಗ ಅವಳು ಅದನ್ನ ಧರಿಸ್ಕೊಂಡ್ಬಂದು ನಮ್ಮ ಮುಂದೆ ನಿಂತಾಗ ಎಷ್ಟು ಸಂತೋಷ ಆಗುತ್ತೆ. ಮಗಳಂತೆ ನಾವು ಮಗನೇ ಆಗಲಿ, ನೀವು ಏನೇ ಕೊಟ್ಟಿದ್ರು ಹಾಕೊಂಡ್ಬಂದ್ಬಿಟ್ಟು ಅಮ್ಮ ನೀವು ಕೊಟ್ಟಿದ್ದು ಹಾಕೊಂಡ್ರೆ ಎಷ್ಟು ಸಂತೋಷ ಆಗುತ್ತೆ. ಆ ರೀತಿಯಾದ ಒಂದು ಸಂತೋಷ ಭಗವಂತನಿಗೂ ಆಗುತ್ತೆ. ಹಾಗಾಗಿ ಅವನಿಗೋಸ್ಕರ ನಾವು ಮಾಡ್ಕೊಂಡು ಹೋಗ್ಬೇಕು. ಪರಾಶರ ಭಟ್ರು ಹಾಗೆ ಆಭರಣಗಳೆಲ್ಲ ಧರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ. ಯಾಕೆಂದ್ರೆ ಅದು ಅವನಿಗೆ ತೋರ್ಸಕ್ಕೆ, ಅವನಿಗೆ ಪ್ರೀತಿ ಆಗಬೇಕು. ಹಾಗೆ ಅವನಿಗೋಸ್ಕರ ನಾವು ಈ ವಿಷಯಾಸಕ್ತಿಗಳಲ್ಲಿ ಇರಬೇಕೇ ವಿನಃ ಅವನನ್ನು ಬಿಟ್ಟು ಬೇರೆದಕ್ಕೋಸ್ಕರ ಅಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈ ವ್ರತವನ್ನ ನಾವು ಮಾಡೋದಕ್ಕೋಸ್ಕರ ಈ ರೀತಿಯಾದ ಭೋಗಗಳೆಲ್ಲ ನಮಗೆ ಬೇಡ. ಹಾಗಿರ್ಬೇಕಾದ್ರೆ ನಮ್ಮವರು ಹೇಳ್ತಾರೆ ತಿರುವಾಮೂಳಿನಲ್ಲಿ, ತಿನ್ನುಂ ಶೋರು ಪೆರುವು ನೀರು ತಿನ್ನುಂ ವೆತ್ತಲೆಯು ಎಲ್ಲಾ ಕಣ್ಣನ್ ಅಂತ ಹೇಳ್ತಾರೆ. ತಿನ್ನೋ ಅನ್ನ, ಕುಡಿಯೋ ನೀರು, ಹಾಕೊಳ್ಳೋ ಎಲೆ ಅಡಿಕೆ ಎಲ್ಲಾನು ಭಗವಂತನೇ, ಎಲ್ಲಾನು ಅವನೇ ನಮಗೆ. ಏನಕ್ಕೆ ಇದು ಮೂರನ್ನೇ ಹೇಳಿದ್ರು? ಇನ್ನು ಬೇಕಾದಷ್ಟೆಲ್ಲ ಇತ್ತಲ್ಲ, ವ್ಯಂಜನಗಳೆಲ್ಲ ಬೇಕಾದಷ್ಟು ಜಿಲೇಬಿ ಜಾಂಗೀರು ಎಲ್ಲ ಇತ್ತು, ಎಲ್ಲ ಹೇಳ್ಕೊಂಡಿರ್ತಾರೆ. ಅಂದರೆ ಅನ್ನ ನೀರು ಧಾರಕಗಳು ನಮ್ಮ ಶರೀರಕ್ಕೆ. ನಮ್ಮ ಶರೀರ ಉಳಿಬೇಕು ಅಂದ್ರೆ ಅನ್ನ ನೀರು ಎರಡು ಬೇಕೇ ಬೇಕು. ಅದು ಬಂದು ಏನು ನಾವು ಬೇಸ್ ಅಂತ ಹೇಳ್ತೀವೋ ಧಾರಕ, ಮೊದಲನೇ
ಸಿಹಿ ತಿಂಡಿಗಳಿರುತ್ತೆ, ಎಲ್ಲ ಖಾದ್ಯಗಳಿರುತ್ತೆ, ಅನ್ನ ಹುಳಿ ಸಾರಿ ಎಲ್ಲಾನು ಇರುತ್ತೆ. ಹೊಟ್ಟೆ ಭರ್ತಿ ತಿಂದಿರ್ತೀವಿ. ಅವಾಗ ನಾವು ವಿಳೆದೆಲೆಯನ್ನ ಹಾಕ್ತೀವಿ. ಇದು ಧಾರಕಗಳು. ಅನ್ನ ನೀರು ಹೇಳಿದ್ವಿ, ವಿಳೆದೆಲೆ ಹೇಳಿದ್ವಿ. ಇದರಿಂದ ಹಿಡಿದು ವಿಳೆದೆಲೆವರೆಗೂ ಅಂದರೆ ನಾವು ಆ ರೀತಿಯಾದ ಊಟವನ್ನು ಮಾಡಿ ವಿಳೆದೆಲೆ ಹೇಗಾಗ್ತೀವಿ. ಹಾಗಾಗಿ ಶರೀರಕ್ಕೆ ಧಾರಕವಾದ ಅನ್ನ ನೀರು ಹಾಗೆ ಏನು ಭೋಗ್ಯಗಳಿವೆ ಎಲ್ಲಾನು ಆ ಭಗವಂತ ಕೃಷ್ಣನೇ ಅಂತ ಹೇಳಿ ನಮ್ಮ ಹೇಳ್ತಾರೆ. ಅನ್ನಂ ಕರುವು ನೀರು ಬೆತ್ತಲೆಯು ಎಲ್ಲ ಕಣ್ಣನ್ನು ಆ ರೀತಿಯಾಗಿ ತಿಂದರೆ ನಾವು ಎಷ್ಟು ಬೇಕಾದ್ರೂ ಈ ಶರೀರಕ್ಕೆ ನಾವು ಖಂಡಿತ ಕೊಡ್ಬೋದು. ನಾವು ಭಗವಂತನಿಗೋಸ್ಕರ ಕೊಡ್ತಾ ಇದ್ದೀವಿ, ಈ ಶರೀರನ ಸಾಕೋಕ್ಕೋಸ್ಕರ ಅಲ್ಲ. ಆ ರೀತಿಯಾಗಿ ಅವನಿಗೋಸ್ಕರ ನಾವು ವೈಭೋಗವನ್ನು ಅನುಭವಿಸಬೇಕೇ ವಿನಃ ವಿಷಯಾಸಕ್ತಿಗಳಿಗೋಸ್ಕರ ಅಲ್ಲ. ನೆಯ್ಯುಣ್ಣೋ ಪಾಲುಣ್ಣೋ ನಾಟ್ಕಾಲಿಗೆ ನೀರಾಗಿ ಬೆಳಗಿನ ಜಾವದಲ್ಲೇ ಎದ್ದು ಶುಭ್ರವಾಗಿ ಬಂದು ಅವನ ವ್ರತಕ್ಕೆ ಅವನಿಗೆ ಪೂಜೆಗೆ ನಾವು ಕೂತ್ಕೊಳ್ಬೇಕು. ನಾಟ್ಕಾಲ ಅಂದರೆ ಬೆಳಗಿನ ಜಾವದಲ್ಲೇ ನಾವು ಶುಚಿರ್ಭೂತರಾಗಿ ಬರಬೇಕು. ಮೈಯಿಟ್ಟೆಳೆದೋ ಮಲರಿಟ್ಟು ನಾವು ಮುಡಿಯೋ, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚೋದಿಲ್ಲ, ಹಾಗೆ ಹೂಗಳನ್ನು ಕೂಡ ನಾವು ಮುಡಿಯೋದಿಲ್ಲ. ಪ್ರತಿಯೊಂದು ಭಗವಂತನಿಗೆ. ಇವತ್ತಿಗೂ ನಾವು ತಿರುಪತಿಗೆ ಹೋದರೆ ಅಲ್ಲಿ ಹೂವನ್ನು ಮುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿರೋ ಅಷ್ಟೂ ಹೂವು ಅವನಿಗೆ ಸಮರ್ಪಣೆ. ಈಗ ಕೋತಿಗಳನ್ನ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ನಾವು ಮುಟ್ಕೊಳ್ಳೋದು ಅದೇನು ಮಾಡೋದಿಲ್ಲ. ಮೊದಲ ಹೂ ಮುಡಿಯೋಕ್ಕೆ ಬಿಟ್ಟಿಲ್ಲ, ಕೋತಿ ಬಂದು ಕಿತ್ತುತ್ತಾ ಇತ್ತು ಅದನ್ನು. ಸಂಪೂರ್ಣ ಅವನಿಗೆ. ಅಲ್ಲಿ ಮದುವೆಗಳನ್ನು ಮಾಡಿದ್ರೆ ಮನೆಗೆ ಹಾಕಲ್ಲ ಅಂತ ಹೇಳ್ತಾರೆ. ಇವಾಗ ಹಾಕ್ತಾರೆ, ಇವಾಗ ಸಾಧಾರಣವಾಗಿ ಬಂದಿದೆ. ಗಂಡು ಹೆಣ್ಣಿಗೆ ಮನೆ ಇಲ್ಲ ಅಂದರೆ ಹೆಂಗೆ ಅಂತ. ಯಾಕೆ ಅಂದರೆ ಎಲ್ಲ ವೈಭೋಗಗಳು ಅಲ್ಲಿರುವಂತಹ ಭಗವಂತ ಶ್ರೀನಿವಾಸನಿಗೆ. ಯಾವುದೇ ವೈಭೋಗಗಳು ಬೇರೆಯವರು ಇಲ್ಲ ಅಂತ ಹೇಳುವಂಥದ್ದು. ಅದನ್ನೇ ಇಲ್ಲೂ ಗೋದೆ ಹೇಳ್ಕೊಡ್ತಾ ಇದ್ದಾಳೆ. ಮೆಗಿಟ್ಟದೋ ಮಲರಿಟ್ಟು ನಾವು ಮುಡಿಯೋ. ನೆಕ್ಸ್ಟು ಇನ್ನೇನಿದೆ, 6 ರೀತಿಯಾದಂತಹ ಮಾಡಬೇಕಾದದ್ದು ತ್ರಿಕರಣ ಶುದ್ಧಿ. ಇನ್ನೊಂದು 6 ರೀತಿ ಮಾಡಬೇಕು, ಯಾವ್ದು ಮಾಡಬಾರ್ದು ಅದನ್ನು ಇಲ್ಲಿ ಗೋದೆ ತೋರಿಸ್ಕೊಂಡಿದ್ದಾರೆ. ಇದನ್ನು ಈ 30 ದಿನಗಳಲ್ಲ, ನಾವು ಕಾಲಾಪೂರ್ತಿ ನಾವು ಇರೋವರೆಗೂ ನಾವು ಆಚರಿಸಬೇಕಾದದ್ದು ಯಾವುದು. ಈಗ 4 ತಿಳ್ಕೊಂಡ್ವಿ. ಶಯ್ಯಾದನ ಶಯ್ಯ, ಯಾವುದು ಮಾಡಬಾರದ್ದೋ ಅದನ್ನು ನಾವು ಮಾಡಲ್ಲ. ನಮ್ಗೇನು ಗೊತ್ತಾಗುತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು? ಹೆಂಗೆ ಗೊತ್ತಾಗುತ್ತೆ? ಒಂದು ಸಂಪ್ರದಾಯ ಅನ್ನೋದನ್ನು ಹಿರೀಕರು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ನಾವು ಆಚರಿಸಬೇಕು. ಅಲ್ಲಿಗೆ ಒಂದೇ ಒಂದು ಪದದಲ್ಲಿ ಶಯ್ಯಾದನ ಶಯ್ಯಂ ಅನ್ನೋದರಲ್ಲಿ ಗೋದೆ ನಮ್ಮ ಹಿರೀಕರಿಗೆ ಅವರು ತಂದಿರುವಂತಹ ಸಂಪ್ರದಾಯಕ್ಕೆ ಹಿರೀಕರಿಗೆ ಹೇಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನ ಇಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾರೆ. ಶಯ್ಯಾದನ ಶಯ್ಯಂ, ನಮ್ಮ ಹಿರೀಕರು ಯಾವ ಮಾರ್ಗವನ್ನು ಹಾಕೊಟ್ಟಿದ್ದಾರೆ ಅದೇ ಮಾರ್ಗವನ್ನು ನಾವು ಅನುಸರಿಸ್ತೀವಿ. ಅದು ಬಿಟ್ಟು ನಾವು ಬೇರೆ ಮಾಡೋದಿಲ್ಲ. ಯಾವ್ದು ಮಾಡಬಾರ್ದು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಮಾಡೋದಿಲ್ಲ. ಶಯ್ಯಾದನ ಶಯ್ಯಂ, ಅವ್ರೇನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅದನ್ನೇ ನಾವು ಪಾಲಿಸ್ತೀವಿ. ತೀಕುರುಳೈ ಶಯ್ಯೋ ಚೆನ್ನೋನು. ತೀಕುರುಳೈ ಅಂತ ಅಂದರೆ ತೀ ಅಂದರೆ ಬೆಂಕಿ, ಮಾತುಗಳು ಬೆಂಕಿಯಾಗಿರುವಂತಹ ಮಾತುಗಳು ಅಂದರೆ ಒಬ್ಬರನ್ನ ಬೈಯುವಂಥದ್ದು, ಒಬ್ಬರ ಮನಸ್ಸಿಗೆ ಒಂದು ಕಷ್ಟವನ್ನು ಕೊಡುವಂಥದ್ದು, ಚಾಡಿ ಮಾತುಗಳು, ಇವುಗಳನ್ನೆಲ್ಲ ನಾವು ಆಡೋದಿಲ್ಲ. ಇದನ್ನ ಈ 30 ದಿನ ಪಾಶುರಕ್ಕೆ ವ್ರತಕ್ಕೆ ನಮ್ಮಗಳು ಹೇಳ್ಕೊತಿರ್ಬೇಕಾದ್ರೆ ಇದಿಷ್ಟು ನಮ್ಮ ಜೀವನದ ವ್ರತಕ್ಕೆ ಬೇಕಾಗಿರುತ್ತದೆ. ಯಾವಾಗಲೂ ಒಬ್ಬರಿಗೆ ಕೆಟ್ಟದನ್ನು ನಾವು ಬಯಸಬಾರ್ದು. ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನಾವು ಅವ್ರನ್ನ ಬೈಯೋದಕ್ಕೆ ಹೋಗಬಾರ್ದು. ಹಾಗೆ ಅವ್ರನ್ನ ತಿದ್ದಬೇಕು ಅಂತಿದ್ರೆ ಒಂದು ಒಳ್ಳೆಯ ಮಾತಿನಲ್ಲಿ ನಾವು ಅವ್ರನ್ನ ತಿದ್ದಬಹುದು. ಈ ರೀತಿಯಾದ ಒಂದು ಜೀವನದ ಒಂದು ವ್ರತವನ್ನು ಕೂಡ ಇಲ್ಲಿ ಗೋದೆ ಹೇಳ್ಕೊಡ್ತಾ ಇದ್ದಾಳೆ. ಅದಕ್ಕೆ ಹೇಳಿದ್ರೆ 2 ರೀತಿಯಾದ ಅರ್ಥ ಬರುತ್ತೆ ಈ ಪಾಶುರಗಳಲ್ಲಿ. 30 ದಿನಕ್ಕೋಸ್ಕರ ಇರೋದು ವ್ರತ, ಆದರೆ ಇದು ಬರೀ 30 ದಿನಗಳಲ್ಲ, ನಾವಿರೋಂಥ ಪೂರ್ತಿ ಕಾಲಕ್ಕೂ ಬೇಕಾದಂತಹ ಒಂದು ನಿಯಮಗಳನ್ನು ಗೋದೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾಳೆ. ಶಯ್ಯಾದನ ಶಯ್ಯಂ ತೀಕುರುಳೈ ಎನ್ನೋದು ಅಯ್ಯಮುಂ ಪಿಚ್ಚೆಯುಂ ಆಂದನೆಯಂ ಕೈಕಾಟಿ. ಅಯ್ಯಂ ಅಂತ ಅಂದರೆ ನಾವು ಈಗ ಯಾರು ಒಂದು ಪಾರಾಯಣ ಮಾಡಿರ್ತಾರೆ ಅವ್ರಿಗೊಂದು ಸಂಭಾವನೆ ಅಂತ ಕೊಡ್ತೀವಿ. ಪೂಜೆಗಳು ಮಾಡಿರ್ತಾರೆ ಅವರಿಗೆ ನಾವು ಸಂಭಾವನೆಯನ್ನು ಕೊಡ್ತೀವಿ, ಅದು ಅಯ್ಯಮು. ಅದನ್ನು ಪಿಚ್ಚೆಯು ಯಾರಿಗೆ ಇಲ್ಲವೋ
ಅವರಿಗೆ ನಾವು ಕೊಡೋದನ್ನ ನಾವು ಭಿಕ್ಷೆ ಅಂತ ಹೇಳ್ತೀವಿ. ಅದನ್ನು ತಮಿಳಲ್ಲಿ ಪಿಚ್ಚೆ ಅಂತ ಹೇಳ್ತಾರೆ. ಗೋದೆ ಆ ಕಡೆ ದ್ರಾವಿಡ ಭಾಷೆ ಆಗಲಿ, ಇದನ್ನ ತಮಿಳಲ್ಲಿದೆ ಈ ಪಾಶುರಗಳು. ನಾವು ಕೊಡಬೇಕಾದಂತಹ ಸಂಭಾವನೆ ಕೊಡೋದು ಇರೋರಿಗೇನೆ ಕೊಡೋದು. ಇವಾಗ ನಿಮ್ಮ ಮನೆಗೆ ಪುರೋಹಿತರು ಪೂಜೆ ಮಾಡಕ್ಕೆ ಬಂದಿರ್ತಾರೆ, ಅವ್ರಿಗೆ ನೀವು ಒಂದು ಸಂಭಾವನೆಯನ್ನ ಕೊಡ್ತೀರಿ ಅಲ್ವಾ? ಅದನ್ನ ಅವ್ರಿಗಿಲ್ಲ ಅಂತ ಕೊಡಲ್ಲ, ನಿಮಗೆ ಅವ್ರು ಬಂದು ನಿಮ್ಮ ಮನೆಯಲ್ಲಿ ನಿಮಗೆ ಪೂಜೆನ ನೀವು ಮಾಡಬೇಕಾದನ್ನ ಅವ್ರು ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ನೀವು ಅವರಿಗೆ ಕೊಡ್ತಾ ಇದ್ದೀರಾ. ಭಿಕ್ಷೆನ ಯಾರು ಕೊಡ್ತೀವಿ? ಯಾರಲ್ಲಿ ಇಲ್ವೋ ಅವರಿಗೆ ನಾವು ಭಿಕ್ಷೆಯನ್ನ ಕೊಡ್ತೀವಿ. ಇದು ಎರಡನ್ನೂ ಕೂಡ ಯಮಂ ಭಿಕ್ಷೆಯಂ ಆಂದನೆಯಂ ಕೈಕಾಟಿ, ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೈಕಾಟಿಯನ್ನು ನಾವು ಕೊಡ್ತೀವಿ. ಈ ವ್ರತಾಚರಣೆಗಳಲ್ಲಿ ನಾವು ಆಗಿರ್ಬೇಕು ಅಂದ್ರೆ ನಮ್ಮ ಮನಸ್ಸು ನಮ್ಮ ಹೃದಯ ವಿಶಾಲವಾಗಿರಬೇಕು. ಆಗಲೇ ನಾವು ಅವನನ್ನ ಸಂಪೂರ್ಣವಾಗಿ ಯೋಚಿಸಕ್ಕೆ ಅನುಭವಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾಳೆ. ಈ ರೀತಿಯಾಗಿ ನಾವು ಮಾಡಿದಾಗ ಉಯ್ಯುಮ್ಮಾರೆಣ್ಣಿ ಉಹಂದ್ ಏರೋರೆಂಬಾವಾಯ್, ನಮ್ಮ ಉದ್ಧಾರವನ್ನ ನಮ್ಮ ಉಜ್ಜೀವನವನ್ನ ಈ ರೀತಿಯಾಗಿ ಒಳ್ಳೆಯ ಮಾರ್ಗಗಳಲ್ಲಿ ನಾವು ಯೋಚಿಸೋಣ. ಇದೇ ಈ ವ್ರತದ ನಿಯಮಗಳು. ಈ ನಿಯಮಗಳನ್ನು ನಾವು ಪಾಲಿಸಿದ್ರೆ ನಮ್ಮ ವ್ರತ ಅದ್ವಿತೀಯವಾಗುತ್ತೆ. ಅದ್ವಿತೀಯ ಅಂದರೆ ನಾವು ಮಾಡೋ ವ್ರತನೇ ಮೊದಲನೇದು. ನಮ್ಮ ವ್ರತಕ್ಕೆ ಸಮಾನವಾಗಿರೋ ವ್ರತ ಬೇರೆ ಯಾವುದೂ ಇರಲ್ಲ, ಬೇರೆ ಯಾರು ಮಾಡೂ ಇರೋದಿಲ್ಲ. ಆ ರೀತಿಯಾದ ಈ ವ್ರತವನ್ನ ನಾವು ಇವತ್ತಿನ ದಿನ ಮಾಡೋಣ. ಪರಮನ್ನಡಿ ಪಾಡಿ ಅವನ ಪಾದಾರವಿಂದಗಳನ್ನ ಅನುಸರಿಸಿ ಅವನಿಗೆ ನಮಸ್ಕಾರವನ್ನ ಮಾಡಿ ಅವನಿಗೆ ನಾವು ದಾಸರಾಗಿ ನಾವು ನಮ್ಮ ವ್ರತವನ್ನ ಪ್ರಾರಂಭಿಸೋಣ ಅಂತ ಹೇಳಿ ಗೋದೆ ವ್ರತದ ನಿಯಮಗಳನ್ನ ಇಲ್ಲಿ ನಮಗೆ ಹೇಳಿಕೊಟ್ಟಿದ್ದಾಳೆ. ಇವತ್ತಿನ ಎರಡನೇ ದಿನದ ಪಾಶುರವನ್ನ ಮತ್ತೆ ಅನುಸಂಧಾನ ಮಾಡೋಣ. மையத்து வாழ்வீர்கள் நாமும் நம் பாவைக்கு செய்யும் கிரிசைகள் கேளீரோ, பார்க்கடலுள் பையத்து இன்ன பரமனடி பாடி நெய்யுண்ணோம் பாலுண்ணோம் நாட்காலே நீராடி மெய்யிட்டெழுதோம் மலரிட்டு நாம் முடியோம் செய்யாதன செய்யோம் தீக்குறளை சென்னோதோம் ஐயமும் பிச்சையும் ஆந்தனையும் கை காட்டி உய்யுமாறெண்ணி வந்தேரோரெம்பாவாய். பாதங்கள் தீர்க்கும் பரமனடி காட்டும் வேதம் அனைத்துக்கும் வித்தாகும் ஓதை தமிழைய இந்துமைந்தும் அறியாத மானிடரை வையும் சமப்பது பம்பு. ಈ ಶ್ಲೋಕದ ಅರ್ಥನ ಮೊದಲೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ತಿರುಪಾವೈನ ಕುರಿತೆ ಇರೋದು. ಹೇಗೆ ಅಂತಂದ್ರೆ ಪಾತಗಳು ತೀರ್ಪು, ನಮ್ಮ ಎಲ್ಲ ಪಾಪಗಳನ್ನೆಲ್ಲ ಕಳೆಯುತ್ತೆ ಈ 30 ಪಾಶುರಗಳು. ಬರೀ ಕಳೆಯೋದಷ್ಟೇನ, ಪರಮನ್ ಅಡಿ ಕಾಟು, ಅವನನ್ನ ಹೊಂದುವಂತಹ ಅವನ ಪಾದಾರವಿಂದಗಳನ್ನ ಹೊಂದುವಂತಹ ಮಾರ್ಗವನ್ನ ತೋರಿಸುತ್ತೆ. ಆ ಪಾದಾರವಿಂದಗಳನ್ನೇ ನಮಗೆ ತೋರಿಸುತ್ತೆ ಈ 30 ಪಾಶುರ. ಆ ರೀತಿಯಾದ ಪಾಶುರ ವೇದ ಅನೈತಕ್ಕೂ ವಿತ್ತಾಹಂ. ವಿತ್ತಾಹಂ ಅಂದ್ರೆ ಬೀಜ. ಒಂದು ಬೀಜದಿಂದಷ್ಟು ದೊಡ್ಡ ಮರ ಬರುತ್ತೆ. ಹಾಗೆ ವೇದದಲ್ಲಿ ಏನು ಸಾರ ಇದೆಯೋ ಅಷ್ಟೂ ಸಾರವನ್ನ ಈ 30 ಪಾಶುರಕ್ಕೆ, ಒಂದೊಂದು ಪಾಶುರದಲ್ಲೂ ಗೊತ್ತಾಗುತ್ತೆ ವೇದ ಏನಿದೆ. ವೇದ ಕೂಡ ಅದನ್ನೇ ಹೇಳೋದು. ಆ ವೇದದ ಪಾಶುರ ಕೂಡ ನಾನು ಹೇಳಿದೆ. ಅವನ ಪಾದಾರವಿಂದಗಳನ್ನ ನಾವು ಮಾಡಬೇಕು. ಅದನ್ನ 2ನೇ ಪಾಶುರದಲ್ಲೇ ಗೋದೆ ಹೇಳಿ ತೋರಿಸಿದ್ದಾರೆ. ಆ ರೀತಿ ವೇದ ಏನು ಹೇಳಿದೆ ಎಲ್ಲವನ್ನ, ವೇದವನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದನ್ನ ಸುಲಭವಾಗಿ 30 ಪಾಶುರದಲ್ಲಿ ಗೋದೆ ನಮಗೆ ಹೇಳಿ ತೋರಿಸಿದ್ದಾರೆ. ಆ ರೀತಿಯಾದಂತಹ ಗೋದೈ ತಮಿಳ್ ಐದುಂ ಒಂದು ಚಿಕ್ಕ ಒಂದು ಮ್ಯಾಥ್ಸ್ ಅನ್ನು ಹೇಳ್ಕೊಟ್ಟಿದ್ದಾರೆ. 5 × 5 + 5, 5 × 5 = 25 + 5, 5 × 25, ಮತ್ತೆ ಇನ್ನೊಂದು 5 + 5 30. ಈ ಗೋದೆ ಹೇಳಿರುವಂತಹ ತಮಿಳಿನಲ್ಲಿರುವಂತಹ 30 ಪಾಶುರಗಳನ್ನ ಅರಿಯಾದ ಮಾನಿಡರೈ, ಯಾರು ಈ 30 ಪಾಶುರಗಳನ್ನ ಈ ಮನುಷ್ಯರು ತಿಳ್ಕೊಂಡಿರಲ್ವಲ್ಲ, ಅಂತಹ ಮನುಷ್ಯರನ್ನ ವಯ್ಯಂ ಶಮಪ್ಪದು ಬಂಬು, ಈ ಭೂಮಿ ಹೊರತಲ್ಲ ಅದೇ ವೇಸ್ಟ್. ಅಲ್ಲಿಗೆ ಈ ವೇದ ತಿಳ್ಕೊಂಡ್ರೆ ನೀವು ಎಷ್ಟು ಇರುತ್ತೆ. ವೇದಗಳು ತಿಳ್ಕೊಳ್ಳೋದು ತುಂಬಾ ಸುಲಭ ಅಲ್ಲ. ಅಷ್ಟೂ ನಿಮಗೆ ಒಂದು ಪ್ರಾಮುಖ್ಯತೆಯನ್ನ 30 ಪಾಶುರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ 30 ಪಾಶುರವನ್ನು ತಿಳ್ಕೊಂಡ್ರೆ ಸಾಕು, ಭೂದೇವಿ ನಿಜವಾಗ್ಲೂ ಪಾವನವಾಗ್ತಾಳೆ. ಇಲ್ಲದ್ರೆ ನಮ್ಮನ್ನು ಹೊರದೇ ಒಳಗೊಂದು ವೇಸ್ಟ್ ಅಂತ ಹೇಳಿ ಈ ಇದನ್ನ ಶ್ಲೋಕವನ್ನು ಹೇಳಿದೆ. ಈ
திருவாடிப்புறத்தில் துதித்தாள் வாழியே, திருப்பாவை முப்புதும் செப்பினாள் வாழியே, பெரியாழ்வார் பெற்றெடுத்த பெண் பிள்ளை வாழியே, பெரும்புதோர் மாமனுக்கு பின்னாள் வாழியே, ஒரு 143 உரைத்தார் வாழியே, உயிரரங்கற்கே கண்ணி உகந்ததித்தாள் வாழியே, மறுவாரும் திரிமல்லி வளநாடி வாழியே, மண் புதுவை நகர் கோதை மலர் பதங்கள் வாழியே. மங்களம் விஷ்ணு சித்தாய வடபத்ர சயாய ச மங்களம் பூரசூரிभ्ये கோதாயே நித்யமங்களம் மங்களம் கோசலேந்திராய மஹனீய குணாப்தே சக்கரவர்த்தி தனூஜாய சார்வபௌமாய மங்களம் சர்வம் ஸ்ரீ கிருஷ்ணார்ப்பணமஸ்து.